ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರವಾಗ್ತಕ್ಕಂತಹ ನಮ್ಮ ವಿ1 ವಾಹಿನಿ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಬೆಳಗಿನ ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಮಸ್ತೆ ದಾವಣಗೆರೆ ನೇರ ಪ್ರಸಾರ ಕಾರ್ಯಕ್ರಮ ವಿತ್ ಅರ್ಪಿತಾ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಮೊದಲೇದಾಗಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊತಿದ್ದಾರೆ, ಯಾರ್ದೆಲ್ಲ ಹುಟ್ಟುಹಬ್ಬ ಇದೆ, ತಮ್ಮೆಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಮುಂದೆ ಇರ್ತಕ್ಕಂಥ ಹೆಜ್ಜೆ ನಿಮಗೆ ಸುಖಕರವಾಗಿರಲಿ ಅಂತ ನಾನು ವಿಶ್ ಮಾಡ್ತಿದ್ದೇನೆ. ಅದಾದಮೇಲೆ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದಾರೆ, ನಿಮ್ಮ ದಾಂಪತ್ಯ ಜೀವನ ಇದೇ ಥರ ಸುಖಕರವಾಗಿ ಸಾಗಲಿ ಅಂತ ವಿಶ್ ಮಾಡ್ತಿದ್ದೇನೆ. ಇನ್ನು ಒಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸುಮಲತಾ ಮೇಡಮ್. ಟಿಫನ್ ಆಯ್ತಾ? ಹಾ ಮೇಡಮ್, ಆಯ್ತು. ನಿಮ್ದು? ನಂದು ಟಿಫನ್ ಆಯ್ತು ಸುಮಲತಾ ಮೇಡಮ್. ಏನು ಮಾಡಿದ್ರಿ ಇವತ್ತು ಸ್ಪೆಷಲ್? ಖಾರ ಪೊಂಗಲ್ ಮೇಡಮ್. ಪೊಂಗಲ್ ಮಾಡಿದ್ರಾ? ಹಾ, ಖಾರದ್ದು. ಖಾರ ಪೊಂಗಲ್ಲ? ಓಕೆ. ಇವತ್ತು ಮತ್ತೆ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿದೆನಾ ಮ್ಯಾಮ್? ಹಾ ಮೇಡಮ್, ಇವತ್ತು ವಿಶ್ ಮಾಡೋದಿದೆ. ವಿಶ್ ಮಾಡಿ. ನಮ್ಮ ತಮ್ಮಂದು ವೆಡ್ಡಿಂಗ್ ಅಷ್ಟೇ ಇವತ್ತು. ಓಕೆ. ಅವ್ರ ಹೆಸರು? ನಾಗರಾಜ್ ಮತ್ತು ಸುಷ್ಮಾ ಅಂತ ಹೇಳಿ. ಓಕೆ. ಅವ್ರಿಗೆ ಶುಭಾಶಯಗಳು ಮೇಡಮ್. ಓಕೆ. ನಿಮ್ಮ ತಮ್ಮ ನಾಗರಾಜ್ ಅವ್ರದ್ದು ಹಾಗೂ ಸುಷ್ಮಾ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ನನ್ನ ಕಡೆಯಿಂದ ನಾಗರಾಜ್ ಹಾಗೂ ಸುಷ್ಮಾ ಅವ್ರಿಗೆ ವಿವಾಹ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು. ತಮ್ಮ ದಾಂಪತ್ಯ ಜೀವನ ತುಂಬ ಸುಖಕರವಾಗಿ ಸಾಗಲಿ ಅಂತ ವಿಶ್ ಮಾಡ್ತಿದ್ದೇನೆ ಮ್ಯಾಮ್. ಹಾ ಮೇಡಮ್, ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ನಿಮಗೆ ಇವತ್ತೊಂದು ಪ್ರಶ್ನೆ ಸುಮಲತಾ ಮೇಡಮ್. ಹಾ ಮೇಡಮ್, ಕೇಳಿ. ಪ್ರಶ್ನೆ ಕೇಳ್ಬೋದಾ? ಹಾ. ಚಂಪಾರಣ್ ಸತ್ಯಾಗ್ರಹಗಳು ಯಾವ ನೇತೃತ್ವದಲ್ಲಿ ನಡೆಯುತ್ತವೆ? ರಿಪೀಟ್ ಹೇಳಿ ಮೇಡಮ್. ಚಂಪಾರಣ್ ಸತ್ಯಾಗ್ರಹಗಳು ಯಾರ ನೇತೃತ್ವದಲ್ಲಿ ನಡೆಯುತ್ತವೆ ಅಂತಂದು ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ವಲ್ಲಭಾಯ್ ಪಟೇಲ್, ಗಾಂಧಿ, ನೆಹರು ಹಾಗೂ ಸುಖದೇವ್. ಗಾಂಧೀಜಿ ಇರ್ಬೋದು ಮೇಡಮ್. ಗಾಂಧೀಜಿ ಯಾವಾಗಾದ್ರೂ ಓದಿದ್ರ ಏನಾದ್ರೂ ಇದ್ರ ಬಗ್ಗೆ? ಇಲ್ಲ ಮೇಡಮ್, ಸತ್ಯಾಗ್ರಹ ಅಂದ್ಬಿಟ್ರೆ ಗಾಂಧೀಜಿ ಅವ್ರ ಕಡೆ ನೇತೃತ್ವದಲ್ಲೇ ನಡೆಯುತ್ತೆ. ಹೌದು. ಹಾಗಾಗ್ಬಿಟ್ಟು ಗಾಂಧೀಜಿನೇ ಇರ್ಬೋದು ಅಂತ. ಸರಿಯಾದ ಉತ್ತರ ಸುಮಲತಾ ಮೇಡಮ್. ನೈಸ್, ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ. ಸುಮಲತಾ ಮೇಡಮ್, ಇವತ್ತು ಒಂದು ನಾರ್ಮಲ್ ಟಾಪಿಕ್ ಇದೆ, ನಾ ಎಲ್ಲರ ಜೊತೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಓಕೆ. ನಾಳೆ ವಿಶ್ವ ಅಪ್ಪಂದರ ದಿನಾಚರಣೆ ಇರೋದ್ರಿಂದ ಸೊ ಇವತ್ತು ನಾನು ನಿಮ್ಮ ಹತ್ರ ಕೇಳ್ತಿರೋದು, ನಿಮ್ಮ ತಂದೆ ಬಗ್ಗೆ ಇರ್ತಕ್ಕಂತಹ ಮೆಮೊರೀಸ್ ಏನಾದರೂ ಶೇರ್ ಮಾಡಬೇಕಾ? ವಿಶ್ವ ಅಪ್ಪಂದರ ದಿನಾಚರಣೆ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ವಿಶ್ವ ಅಪ್ಪಂದಿರ ದಿನಾಚರಣೆಗೆ ಫಸ್ಟ್ ನಮ್ಮ ಅಪ್ಪಂಗೆ ಹ್ಯಾಪಿ ಫಾದರ್ಸ್ ಡೇ ಮೇಡಮ್. ಓಕೆ. ಯಾಕಂದ್ರೆ ದಿನಾಲು ಅಪ್ಪಂದಿರ ದಿನಾಚರಣೆ ಇರುತ್ತೆ. ಹೌದು. ಹೌದಾ, ಈಗೆಲ್ಲ ಸೇರ್ಕೊಂಡ್ ಮಾಡಿದ್ವಿ. ವಿಶ್ವ ಅಪ್ಪಂದಿರ ದಿನಾಚರಣೆ ಸ್ಪೆಷಲ್ ಆಗಿ ಅವತ್ ನಾಳೆ ಸೆಲೆಬ್ರೇಟ್ ಮಾಡ್ತಾರೆ. ಹೌದು. ಆಮೇಲೆ ಅಪ್ಪನ್ ಬಗ್ಗೆ ಹೇಳಕ್ಕೆ ಪದಗಳೇ ಸಿಗಲ್ಲ ಮೇಡಮ್. ಅದು ನಿಜ ಮ್ಯಾಮ್. ಸಿಗಲ್ಲ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅವ್ರ ಜೊತೆಗೆ ಇರೋದಾಗ್ಲಿ, ಇದು ಮಾಡೋದಾಗ್ಲಿ, ಎಲ್ಲಾ ಮೆಮೊರಿನೂ ಎಲ್ಲದು ನೆನಪಲ್ಲೇ ಇರುತ್ತೆ ಮೇಡಮ್, ಯಾವ್ದು ಮರಿಲಿಕ್ಕೆ ಆಗಲ್ಲ. ಹೌದು. ಆಮೇಲೆ ನಮಗ್ ಏನಾದ್ರು ಕಷ್ಟ ಇತ್ತು ಅಂದ್ರೆ ಬೇಗ ಸ್ಪಂದಿಸೋ ಜೀವಿ ಅಂದ್ರೆ ಅಪ್ಪನೇ ಮೇಡಮ್. ಅದು ನಿಜ ಮ್ಯಾಮ್. ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ. ಹೌದು. ಆಮೇಲೆ ಏನೇ ಇದ್ರು ಶೇರ್ ಮಾಡ್ಕೊಳೋದಾದ್ರೆ ನಮ್ಮ ಹತ್ರನೇ ಶೇರ್ ಮಾಡ್ಕೊಂತಾರೆ. ಸಪೋಸ್ ಹೇಳ್ಕೊಳಕ್ ಆಗ್ಲಿಲ್ದಾದ್ರೂ ನಮ್ಮ ಹತ್ರನೇ ಹೇಳ್ಕೊಂತಾರೆ. ಹೌದು. ಅವರಿಗೆ ಏನಾದ್ರು ಹೇಳ್ಬೇಕು ಮಾಡ್ಬೇಕು ಅಂತ ಅನ್ಸಿದ್ರೆ. ಆಮೇಲೆ ಅವ್ರು ಕಣ್ಣೀರ್ ಹಾಕಿದ್ ನೋಡಿಲ್ಲ ಮೇಡಮ್ ನಾನು. ಓಕೆ. ಅಕಸ್ಮಾತ್ ಅವ್ರ ಕಣ್ಣೀರ್ ಬಂತಂದ್ರೆ ಆಚೆ ಒಳಗೆ ಹಾಕ್ತಾರೆ. ಹಾಗಾಗಿ ಸ್ಪೆಷಲ್ ಫಾದರ್ ಅಂತ ಹೇಳ್ಬೋದು ಮೇಡಮ್ ನಂಗೆ. ನೈಸ್ ಮ್ಯಾಮ್. ನಿಮ್ಮ ಮತ್ತೆ ನಿಮ್ಮ ತಂದೆ ಬಾಂಡಿಂಗ್ ಕೇಳ್ತಾ ಇದ್ದ ನನಗೆ ಅನ್ನಿಸ್ತಾ ಇದೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅಂತ ತಂದೆನ ಪಡೆಯೋದಕ್ಕೆ. ಯಾಕಂದರೆ ಅಷ್ಟು ನಿಮ್ಮ ತಂದೆ ಬಗ್ಗೆ ಏನು ನೀವು ಹೇಳಿದ್ರಲ್ಲ, ನನಗೆ ಕೇಳಿದ್ದು ತುಂಬ ಖುಷಿ ಆಯಿತು. ನಿಮ್ಮ ಮತ್ತು ನಿಮ್ಮ ತಂದೆ ಬಾಂಡಿಂಗ್ ಯಾವಾಗಲೂ ಇದೇ ಥರ ಇರಲಿ ಸುಮಲತಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ಇವತ್ತು ರ್ಯಾಂಡಮ್ ಆಗಿ ನಾನು ಪ್ರತಿಯೊಬ್ಬರ ಹತ್ರ ಮಾತಾಡ್ತಕ್ಕಂಥ ವಿಚಾರ ಬಂದ್ಬಿಟ್ಟು ಅಪ್ಪಂದರ ದಿನಾಚರಣೆ ಇರೋದ್ರಿಂದ ಅಪ್ಪನ ಬಗ್ಗೆ ನಿಮ್ಮ ಒಂದಿಷ್ಟು ಅನಿಸಿಕೆಗಳು ಏನು ಅನ್ನೋದನ್ನು ನೀವು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೋಬೋದಾಗಿದೆ. ಇವತ್ತು ಇನ್ನೊಂದು ವಿಚಾರ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಸೊ ನಾಳೆ ಅಪ್ಪಂದರ ದಿನಾಚರಣೆ ಆಗಿರೋದ್ರಿಂದ ನಮ್ಮ ವೀಕ್ಷಕರಿಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೇನೆ. ಏನು ಅಂತಂದರೆ, ನೀವು ನಿಮ್ಮ ತಂದೆ ಜೊತೆ ಇರ್ತಕ್ಕಂತಹ ಒಂದು ಫೋಟೋನ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಹಾಗೂ ಎಲ್ಲಿಂದ ಕಳಿಸ್ತಾ ಇದ್ದೀರಾ ಅನ್ನೋ ಒಂದು ಫೋಟೋನ ಕಳಿಸ್ಕೊಟ್ರೆ ನಾಳಿನ ಸಂಚಿಕೆಯಲ್ಲಿ ನಾವು ಅದನ್ನು ನಿಮ್ಮ ಫೋಟೋನ ಪ್ಲೇ ಮಾಡ್ತೇವೆ. ಅದೇ ರೀತಿ ಫೋಟೋದ
ಜೊತೆಗೆ ನೀವು ಇದನ್ನು ಸಹ ಮಾಡ್ಬೋದು. ಏನು ಅಂತಂದರೆ 1 ನಿಮಿಷದ ವಿಡಿಯೋ ನಿಮ್ಮ ತಂದೆ ಜೊತೆ ಆಗಿರ್ಬೋದು, ಅಥವಾ ನೀವೇ ಖುದ್ದಾಗಿ ನಿಮ್ಮ ತಂದೆ ಬಗ್ಗೆ ಹೇಳ್ತಕ್ಕಂಥದ್ದು, ಅಥವಾ ವಿಶ್ವ ಅಪ್ಪಂದ್ರ ದಿನದ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನ ಮಾಡ್ಬೋದಾಗಿದೆ. ಸೊ ಇದನ್ನು ಯಾರೆಲ್ಲ ಟಿ ವಿ ನೋಡ್ತಾ ಇದ್ದಾರೆ ನಿಮಗೊಂದು ಸ್ಪೆಷಲ್ ನ್ಯೂಸ್. ಸೊ ಇದು ಯಾರೆಲ್ಲ ಅಪ್ಪಂದ್ರ ದಿನಾಚರಣೆ ನಮ್ಮ ಒಂದು ವಾಹಿನಿಯಲ್ಲಿ ಆಚರಿಸ್ಕೊಳ್ಳುವಂಥ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಹಲೋ, ಮೊದಲೇದಾಗಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ಮಾತನಾಡಿ. ನನ್ನ ವಾಯ್ಸ್ ನಿಮಗೆ, ಇದು ನೇರ ಪ್ರಸಾರ ಕಾರ್ಯಕ್ರಮ ಹೌದು, ನೇರ ಪ್ರಸಾರ ಆದ್ರೂ ನಿಮ್ಮ ಒಂದು ವಾಹಿನಿಯಲ್ಲಿ ಒಂದು 2 ಸೆಕೆಂಡ್ 3 ಸೆಕೆಂಡ್ ತಡವಾಗಿ ಬರ್ತಕ್ಕಂಥದ್ದು. ಹಾಗಾಗ್ಬಿಟ್ಟು ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಆ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ಇಲ್ಲಾಂದರೆ ಟಿ ವಿಯಿಂದ ದೂರ ಬಂದುಬಿಟ್ಟು ಮಾತಾಡಿ. ಸೊ ಇವತ್ತು ನಿಮಗೋಸ್ಕರ ಸಾಕಷ್ಟು ಪ್ರಶ್ನೆಗಳು ತಯಾರಾಗಿರ್ತಕ್ಕಂಥದ್ದು, ವಿವಿಧ ರೀತಿಯ ಪ್ರಶ್ನೆಗಳಿರ್ತಕ್ಕಂಥದ್ದು. ಸೊ ಯಾರೆಲ್ಲ ಬೇಗ ತಡೆ ಹಾಕಿ ಮಾಡ್ತೀರಾ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ನನ್ನ ಜೊತೆ ಅಪ್ಪನ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಆ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಅದೇ ರೀತಿ ನಾನು ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದು, ಅದನ್ನು ಸಹ ಮಾಡ್ತಾ ಹೋಗೋಣ. ಸೊ ಯಾರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಕಾರ್ಯಕ್ರಮ ಮರುಪ್ರಸಾರ ಆಗ್ತಕ್ಕಂಥದ್ದು ಸಂಜೆ 6 ಗಂಟೆಗೆ. ನೀವು ಆವಾಗೂ ಕೂಡ ನೋಡಿ. ಇದು ಯಾರ ಫೋಟೋನ ಅಥವಾ ವಿಡಿಯೋ, 1 ನಿಮಿಷದ ವಿಡಿಯೋ ನಿಮ್ಮ ತಂದೆ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮ ತಂದೆ ಜೊತೆ ಇದ್ದು ಒಂದು ವಿಡಿಯೋನ ಕಳಿಸ್ತಕ್ಕಂಥದ್ದನ್ನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ. ನಾಳೆ ನಾವು ಅದನ್ನು ಪ್ರಸಾರ ಮಾಡ್ತೇವೆ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅರ್ಪಿತಾ ಅವರೇ. ನಮಸ್ತೆ ಪುಷ್ಪಾ ಮ್ಯಾಮ್. ನಮಸ್ತೆ. ಟಿಫನ್ ಆಯ್ತಾ ಪುಷ್ಪಾ ಅವರೇ? ಇಲ್ಲ ರೀ, ನಿಮ್ ಪ್ರೋಗ್ರಾಮ್ಗೆ ಕಾಲೇ ಸಿಕ್ಕಿರ್ಲಿಲ್ಲ, ಅದಕ್ಕೆ ಈಗಾದ್ರೂ ಸಿಗುತ್ತೇನೋ ಅಂತ ಟ್ರೈ ಮಾಡಿ ಟಿಫನ್ ಮಾಡೋಣ ಅಂತ. ಓ, ಟ್ರೈ ಮಾಡಿ ಟಿಫನ್ ಮಾಡೋಣ ಅಂತ. ನಿಮ್ ಪ್ರೋಗ್ರಾಮಿಗೆ ಫೋನ್ ಮಾಡಿ ಟಿಫನ್ ಮಾಡೋಣ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಡೆಡಿಕೇಶನ್. ಇವತ್ತೇನು ಟಿಫನ್ ಮಾಡಿದ್ದೀರಾ ಪುಷ್ಪಾ ಮ್ಯಾಮ್? ಇವತ್ತ ಇದ್ರದ್ದು ಪೊಟಾಟೊ ರೈಸ್. ಪೊಟ್ಯಾಟೊ ರೈಸಾ? ಯಾವ ಥರ ಮಾಡಿದ್ರಿ, ಸ್ವಲ್ಪ ನಮ್ಮ ವೀಕ್ಷಕರಿಗೂ ತಿಳಿಸ್ತೀರಾ? ತಿಳಿಸ್ತೀವ್ರಿ, ಹೇಳಿ. ಆಲೂಗಡ್ಡೆ ಸಣ್ಣಕ್ಕೆ ಹೆಚ್ಕೊಳ್ಳೋದಾ? ಓಕೆ. ಹೆಚ್ಕೊಂಡು ಈರುಳ್ಳಿ ಎಲ್ಲ ಹೆಚ್ಕೊಂಡು, ಹಾಂ, ಟೊಮೊಟೊ ಈರುಳ್ಳಿ ಮಾಮೂಲಿ ಒಗ್ಗರಣೆ ಮಾಡ್ತೀವಲ್ಲ ಅದೇ ತರ, ಹಸಿ ಮೆಣಸಿನ್ಕಾಯಿ ಹಾಕಂಗಿಲ್ಲ, ಖಾರ ಪುಡಿ. ಓಕೆ. ಹಾಂ ಹಾಂ ಹಾಂ. ಆಮೇಲೆ ಎಲ್ಲಾ ಮಸಾಲೆ ಹಾಕ್ಬೋದ್ರಿ, ಚಕ್ಕೆ, ಲವಂಗ, ಏಲಕ್ಕಿ ಪೌಡ್ರ್ ಮಾಡ್ಕೊಂಡು, ಆಮೇಲೆ 2 ಸ್ಪೂನ್ ತೊಗರಿಬೇಳೆ, 2 ಸ್ಪೂನು ಕಡ್ಲೆಬೇಳೆ, ಆಮೇಲೆ 2 ಸ್ಪೂನು ಶೇಂಗಾ ಬೀಜ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. 2 ಸ್ಪೂನ್ ಉದ್ದಿನ ಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಒಗ್ಗರಣೆ ಎಲ್ಲ ಮಾಡ್ತೀವಲ್ಲ, ಅದಾದ್ಮೇಲೆ ಅನ್ನ ರೈಸ್ ಕೂಗಿಸ್ಕೊಂಡು, ಆಮೇಲೆ ಸಪ್ರೇಟ್ ಆಗಿ ಒಗ್ಗರಣೆ ಹೆಂಗ್ ಕಲಿಸ್ತೀವ ಆತರ ಕಲಸಿ, ಆಮೇಲೆ ಮೇಲೆ 2 ಸ್ಪೂನ್ ಅದು ಪೌಡ್ರ್ ಮಾಡಿ ಸಪ್ರೇಟ್ ಇಟ್ಟಿರ್ತೀವಲ್ಲ ಅದನ್ನ ಮೇಲ್ಗಡೆ ಹಾಕಿ ಮಾಡೋದ್ರಿಂದ ಅದು ಪೊಟಾಟೊ ರೈಸ್ ಆಗುತ್ತೆ. ಅಂದ್ರೆ ಚಕ್ಕೆ, ಏಲಕ್ಕಿ, ಲವಂಗ ಏನಿರುತ್ತೆ ಅದನ್ನ ನೀವು ಸಪ್ರೇಟ್ ಆಗಿ ರುಬ್ಕೊಂಡು ಪುಡಿ ಮಾಡ್ಕೊಂಡಿರ್ತೀರಾ? ಪೌಡ್ರ್ ಮಾಡ್ಕೊಂಡು 2 ಸ್ಪೂನ್ ಅದೇ ಕಡ್ಲೆಬೇಳೆ, 2 ಸ್ಪೂನ್ ತೊಗರಿ ಬೇಳೆ, 2 ಸ್ಪೂನ್ ಉದ್ದಿನ ಬೇಳೆ, 2 ಸ್ಪೂನ್ ಶೇಂಗಾ ಬೀಜ, ಅದ್ರ ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟು ಮಿಕ್ಸ್ ಪುಡಿ ಮಾಡ್ಕೋತೀರಾ? ಅದು ಎಕ್ಸ್ಟ್ರಾ ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ ಓಕೆ ಓಕೆ. ಇದೆಲ್ಲ ಒಗ್ಗರಣೆ ಕಲಸಾದ್ಮೇಲೆ ಅದು ಪೌಡರ್ ಹಾಕ್ಬೇಕು. ಇವತ್ತು ಒಂದು ಹೊಸ ರೆಸಿಪಿ ಕೇಳ್ಪಟ್ಟೆ ಮ್ಯಾಮ್ ನಾನು ನಿಮ್ ಕಡೆಯಿಂದ. ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿದೆನಾ ಪುಷ್ಪಾ ಮೇಡಮ್? ನಾಳೆ ಫಾದರ್ಸ್ ಡೇ ಇದೆಯಲ್ಲ. ಹೌದು. ಅದಕ್ಕೆ ಎಲ್ಲರಿಗೂ ನಾಳೆ ನಿಮ್ ಪ್ರೋಗ್ರಾಮ್ ಇರಲ್ಲ, ಅದಕ್ಕೆ ಅಡ್ವಾನ್ಸ್ ಎಲ್ಲ ಫಾದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ. ನನ್ನ ಕಡೆಯಿಂದನೂ ಅಡ್ವಾನ್ಸ್ ಆಗಿ ಹ್ಯಾಪಿ ಫಾದರ್ಸ್ ಡೇ ಎಲ್ಲ ತಂದೆಯರಿಗೂ ತಿಳಿಸ್ತಾ ಇದ್ದೇನೆ. ನೀವು ನಿಮ್ಮ ತಂದೆ ಜೊತೆ ಇರ್ತಕ್ಕಂತಹ ಒಂದು ಸಿಹಿ ನೆನಪನ್ನು ಹಂಚ್ಕೋಬೇಕು ಅಂತ ಏನಾರು ಇದ್ರೆ ಯಾವ್ದಾದ್ರು ಇದೆನಾ? ಎಲ್ಲಾದ್ರ ಇದ್ರಲ್ಲೂ ಹೆಣ್ಮಕ್ಳಲ್ಲೂ ತಂದೆನೇ ಮೇನ್ ರೀ. ಹೌದು, ತಂದೆನೇ ಫಸ್ಟ್ ರೀ, ತಾಯಿಗಿಂತ ತಂದೆನೇ ಎಲ್ರು ಇಷ್ಟಪಡೋದ್ ಜಾಸ್ತಿ. ಹೌದು ಹೌದು, ಅದು ನಿಜ ಪುಷ್ಪಾ ಮೇಡಮ್. ಎಲ್ಲ ನಮಗೂ ಅದೇ ಬಹಳ ಇಷ್ಟ ರೀ ತಂದೆ ಅಂದ್ರೆ. ಹೌದು, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ತಂದೆ ಅಂದ್ರೆ ತುಂಬಾ ಇಷ್ಟನೇ, ಅದು ನಿಜನೇ. ಏನೇ ಅಂದ್ರು ಅಮ್ಮ ಇಲ್ಲ ಅಂತಾರೆ, ಫಸ್ಟ್ ಕೊಡ್ಸೋದೇ ತಂದೆ. ಅದು ನಿಜ. ಸೊ ಇವತ್ತು ಒಂದು ಪ್ರಶ್ನೆ ಕೇಳ್ಬೋದಾ ನಿಮ್ಗೆ? ಕೇಳಿ. ಸಾಮಾನ್ಯವಾಗಿ ಜ್ಞಾನಪೀಠ ಪ್ರಶಸ್ತಿಯ ಜೊತೆಗೆ ಕಂಚಿನ ದೇವತಾ ವಿಗ್ರಹವನ್ನ ಕೊಡ್ತಾರೆ. ಆ ದೇವರ ಹೆಸರೇನು, ಆ ದೇವತೆ ಹೆಸರೇನು ಅಂತ ಕೇಳ್ತಾ ಇರೋದು ನಾನು. ಆಪ್ಷನ್ಸ್ ಬಂದ್ಬಿಟ್ಟು ವಾಗ್ದೇವಿ,
ಭಾರತಿ, ಸರಸ್ವತಿ, ವಾಣಿ. ಸರಸ್ವತಿ ಇರ್ಬೋದು. ಸರಸ್ವತಿ. ಹಾ, ಸೂಪರ್, ನೈಸ್ ಟ್ರೈ. ಏನಾದ್ರು ಗೊತ್ತಿತ್ತ ಪುಷ್ಪಾ ಮ್ಯಾಮ್ ನಿಮಗೆ? ಗೆಸ್ ಮಾಡಿದೆ. ಇಲ್ಲ, ನೈಸ್ ಟ್ರೈ, ತುಂಬ ಚೆನ್ನಾಗಿ ಉತ್ತರ ಕೊಟ್ರಿ. ಹಾ, ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ನೀವೇನಾದ್ರು ಹೊಸ ರೆಸಿಪಿ ಮಾಡಿದಾಗ ನಮ್ಮ ಜೊತೆ ಇದೇ ಥರ ಹಂಚ್ಕೋತಾ ಇರಿ. ಆಯ್ತು. ಥ್ಯಾಂಕ್ ಯು ಅರ್ಪಿತಾ ಅವರೇ. ಥ್ಯಾಂಕ್ ಯು ಪುಷ್ಪಾ ಮ್ಯಾಮ್. ಥ್ಯಾಂಕ್ ಯು, ಬಾಯ್. ಬಾಯ್. ಎಸ್, ಹೌದು. ಆವಾಗಲೇ ಹೇಳ್ತಾ ಇದ್ದಾಗೆ ಫಾದರ್ಸ್ ಡೇ ಬಗ್ಗೆ ಹೇಳ್ತಾ ಇದ್ದೆ. ಸೊ ಯಾರೇ ಕರೆ ಮಾಡಿದ್ರೂ ಹೇಳ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳು, ನನಗೆ ಫಾದರ್ ಅಂದರೆ ಇಷ್ಟ. ಇನ್ನೊಂದು ಕರೆ ಬರ್ತಿದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹೆಲೋ, ನಮಸ್ತೆ. ನಮಸ್ತೆ ಮೇಡಮ್. ಮ್ಯಾಮ್, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಮಾತಾಡಿ. ಮ್ಯಾಮ್, ತಮ್ಮ ಹೆಸರು ಹೇಳಿ. ರೋಹಿತ್ ಅಂತ ಹೇಳಿ. ನಿಮ್ಮ ಮಗನ ಹುಟ್ಟಿದ ಹಬ್ಬ ಇದೆನಾ ಇವತ್ತು? ಇವತ್ತು ನಮ್ಮ ಮಗನ ಹುಟ್ಟಿದಬ್ಬ ಮೇಡಮ್. ಏನು ಮಾಡ್ಕೊಂಡಿದ್ದಾರೆ ಮ್ಯಾಮ್? ಇನ್ನು ಓದ್ತಾ ಇದ್ದಾರಾ? ಫಸ್ಟ್ ಡಿಪ್ಲೊಮಾ ಮೇಡಮ್. ಡಿಪ್ಲೊಮೋನಾ? ಓಕೆ. ರೋಹಿತ್ ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರ ಸ್ಟಡೀಸ್ ಕೆರಿಯರ್ ಏನಿದೆ ಅದು ತುಂಬ ಚೆನ್ನಾಗಿ ಗ್ರೋತ್ ಆಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಕಾರ್ಯಕ್ರಮ ಇದೇ ಜೊತೆ ಕರೆ ಮಾಡ್ತಾ ಇರಿ. ಹೇಳಿ ಮೇಡಮ್. ಎಸ್, ಪ್ರತಿಯೊಬ್ಬರ ಹತ್ರ ಹೋಗಿ ಕೇಳಿದ್ರೆ ತಂದೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸಿರ್ತಾರೆ. ತಾಯಿ ಹೇಗೋ ಅದೇ ರೀತಿ ತಂದೆ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನೊಂದು ಕರೆ ಬರ್ತಿದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ, ಇಲ್ಲಾಂದರೆ ಟಿವಿಯಿಂದ ಈಚೆ ಬಂದು ಮಾತಾಡಿ. ಪ್ರತಿ ಸಾರ್ತಿ ಹೇಳ್ತೇನೆ, ದಯವಿಟ್ಟು ಟಿವಿ ಮ್ಯೂಟ್ ಮಾಡಿ, ಇಲ್ಲಾಂದರೆ ಆ ಕಡೆ ಈಚೆ ಬಂದ್ಬಿಟ್ಟು ಮಾತನಾಡಿ. ಮತ್ತೆ ನೀವು ಟೆಲಿಕಾಸ್ಟ್ ಆಗುತ್ತೆ, ಪ್ರತಿದಿನ ಮರುಪ್ರಸಾರ ಆಗ್ತಕ್ಕಂಥದ್ದೇ ನಮ್ಮ ಶೋ ಬಂದ್ಬಿಟ್ಟು 6 ಗಂಟೆಯಿಂದ 7 ಗಂಟೆ. ನೀವು ಆವಾಗ ಈ ಶೋನ ಮತ್ತೆ ನೀವು ಏನು ಮಾತಾಡಿದ್ರಿ ಅಂತ ನೀವು ನೋಡ್ಬೋದು. ಇನ್ನೊಮ್ಮೆ ಹೇಳ್ತೇನೆ, ದಯವಿಟ್ಟು ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ನಮ್ಮೊಟ್ಟಿಗೆ ಮಾತನಾಡಿ. ಸೊ ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ತಮ್ಮ ಹೆಸರು? ಶೋಭಾ ಬಸವರಾಜು. ಶೋಭಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಅಜ್ಜಿ. ಆರಾಮಿದ್ದೀರಾ? ಆರಾಮದೀವಿ. ಟಿಫನ್ ಆಯ್ತಾ ಅಮ್ಮ? ಆಯ್ತಮ್ಮ. ತುಂಬಾ ಖುಷಿ ಆಯ್ತು ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಯಾವಾಗಿಂದ ಬರ್ತಾ ಇದೀಯಮ್ಮ? 2 ವಾರ ಆಯ್ತು. ಹೌದಾ? ಹೌದು. ಹೌದಾ? ತುಂಬಾ ಖುಷಿ ಆಯ್ತು ಅಜ್ಜಿ. ಮಾಡ್ತಿದ್ದೆ ಅವಾಗ. ಹಾ, ಇದೇ ತರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ನಾನು ಹೌದಲ್ಲ ಅಂತ ಅವಾಗ ಈ ಅರ್ಪಿತಾ ಇದ್ದಂಗದ ಅಂತ ಅರ್ಥ ಮಾಡಿದೆ. ನಾನೇ ಪ್ರೋಗ್ರಾಮ್ ಮಾಡಿಸ್ತಾ ಇದ್ದೀನಿ, ಮತ್ತೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ ಅಜ್ಜಿ, ಆಯ್ತಾ? ಥ್ಯಾಂಕ್ ಯು. ಥ್ಯಾಂಕ್ಸ್ ಚಿನ್ನು. ಥ್ಯಾಂಕ್ಸ್ ಮಗರ. ಸೊ ಕಾರ್ಯಕ್ರಮ ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ ಅಂತ ಅವ್ರ ಹತ್ರನೂ ಕೇಳ್ಕೊತೇನೆ. ಇನ್ನೊಂದು ಕರೆ ಬರ್ತಿದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಟಿಫನ್ ಆಯ್ತಾ? ಆಯ್ತು ಮೇಡಮ್. ಮಂಜುಳಾ ಮೇಡಮ್, ಏನು ಇವತ್ತು ಸ್ಪೆಷಲ್ಲು? ಸ್ಪೆಷಲ್ ಏನಿಲ್ಲ ಮೇಡಮ್, ಉಪ್ಪಿಟ್ಟು ಮಾಡಿದ್ರಾ? ಮೇಡಮ್. ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿಲ್ಲ ಮಂಜುಳಾ ಮೇಡಮ್? ಇಲ್ಲ ಮೇಡಮ್. ಸೊ ಮಂಜುಳಾ ಮೇಡಮ್, ನೀವು ಯೂಶಲಿ ಕವನ ಕವಿತೆ ಬರೆದಿರ್ತೀರಲ್ಲ, ತಂದೆ ಬಗ್ಗೆ ಯಾವ್ದಾದ್ರು ಕವನ ಕವಿತೆ ಬರೆದಿದ್ದೀರಾ? ತಂದೆ ಬಗ್ಗೆನಾ? ಹಾ. ಇಲ್ಲ ಮೇಡಮ್, ತಂದೆ ಬಗ್ಗೆ ಬರೆದಿಲ್ಲ. ಮೇಡಮ್, ನಾಳೆ ಫಾದರ್ಸ್ ಡೇ ಇದೆ. ಹೌದಾ? ನೀವು ಯಾವ್ದಾದ್ರು ಕವನ ಕವಿತೆ ಬರೆದು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ನಮ್ಮ ಒಂದು ವಾಹಿನಿಯ ಸಂಖ್ಯೆಗೆ ವಾಟ್ಸಪ್ ನಮಗೆ ಕಳಿಸ್ಕೊಡಿ, ಆಯ್ತಾ? ಮೇಡಮ್. ಅದನ್ನ ನಾಳೆ ನಾವು ಪ್ರಸಾರ ಮಾಡ್ತೇವೆ. ಬರೆದ್ರೆ ಕಳಿಸ್ಕೊಡ್ತೀವಿ. ಕಳಿಸ್ಕೊಡಿ ಮೇಡಮ್. ಟಿಫನ್ ಆಯ್ತಾ ಮ್ಯಾಮ್?
ಹಾ ಆಯ್ತು ಮೇಡಮ್. ನೀವೇನಾದರೂ ತಂದೆ ಬಗ್ಗೆ ಮಾತಾಡುವಂಥದ್ದು ಇದೆನಾ ಮಂಜುಳಾ ಮ್ಯಾಮ್? ತಂದೆ ಬಗ್ಗೆ ಅಂದ್ರೆ ನಮ್ಮ ತಂದೆ ನಮಗೆಲ್ಲ ಒಟ್ಟು ಜಾಸ್ತಿ ರಿಸ್ಟ್ರಿಕ್ಷನ್ ಆಗ್ತಿರ್ಲಿಲ್ಲ, ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಹೇಳ್ಬಿಟ್ಟು ಓಕೆ. ಮಕ್ಳುಗಳು. ಅದೊಂದು ಒಳ್ಳೆ ನೇಚರ್ ಇತ್ತು ನಮ್ಮ ತಂದೆಗೆ ಅಷ್ಟೇ. ಒಟ್ಟು ಇದು ಎಕ್ಸ್ಪೈರ್ ಆದ್ರು ನಮ್ಮ ತಂದೆ, ಈಗ ಎಕ್ಸ್ಪೈರ್ ಆಗಿ 6 ವರ್ಷ ಆಯ್ತು ಮೇಡಮ್. ಓಕೆ ಓಕೆ, ಸಾರಿ ಮ್ಯಾಮ್. ತಂದೆ ರಿಸ್ಟ್ರಿಕ್ಷನ್ಸ್ ಹಾಕ್ತೀರಾ ಅಂತ ಕೇಳೋದ್ರಲ್ಲೇ ಖುಷಿ ಇದೆ, ಯಾಕಂದರೆ ತಂದೆ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ರಿಸ್ಟ್ರಿಕ್ಷನ್ಸ್ ಹಾಕಿರಲ್ಲ ಅಲ್ವಾ ಮ್ಯಾಮ್? ಹಾಂ ಮೇಡಮ್. ಓಕೆ ಮ್ಯಾಮ್, ಧನ್ಯವಾದಗಳು. ಇವತ್ತು ಯಾವ್ದಾದ್ರು ಕವನ ಹೇಳ್ತೀರಾ? ಕವನ ಅಂತಂದ್ರೆ ಹೇಳ್ತೀನಿ ಮೇಡಮ್. ಹಾಂ ಮ್ಯಾಮ್ ಹೇಳಿ. ನಮ್ಮ ಇಂಡಿಯಾದ ಬಗ್ಗೆ ಹೇಳ್ತೀನಿ. ಇಂಡಿಯಾ ಬಗ್ಗೆ? ಶಾರ್ ಮ್ಯಾಮ್ ಹೇಳಿ. ಜಗತ್ತಿಗೆ ಸೊನ್ನೆಯನ್ನು ಪರಿಚಯಿಸಿದ ಎಲ್ಲರೂ ನಮ್ಮವರೆಂದು ಅಪ್ಪಿಕೊಳ್ಳುವ ಹೃದಯ ವೈಶಾಲ್ಯತೆ ಹೊಂದಿರುವ ಈ ಪ್ರಪಂಚದಲ್ಲಿ ಮೊದಲ ನಾಗರಿಕತೆ ಉದಯಿಸಿದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಹಿಮಾಲಯ ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೆ ಹರಡಿರುವ ವಿಶಾಲವಾದ ನಮ್ಮ ನಾಡು. ಅಷ್ಟೇ ಮೇಡಮ್, ನೆನಪಾಗ್ತಿಲ್ಲ, ಇನ್ನೂ ಭಾಳ ಬರ್ತಿದ್ದೆ, ನೆನಪಾಗ್ತಿಲ್ಲ. ಪರವಾಗಿಲ್ಲ ಮೇಡಮ್, ನಾನೇನು ಅನ್ಕೊಂಡೆ ಅಂದರೆ ಮೀನ್ಸ್ ನೀವು ಬರ್ದಿಟ್ಟಿರೋದು ನೋಡ್ಕೊಂಡು ಹೇಳ್ತಿದ್ದೀರೇನೋ ಅಂತ ಅನ್ಕೊಂಡೆ, ಬಟ್ ಆ ಇನ್ಸ್ಟೆಂಟ್ ಮೈಂಡಲ್ಲಿ ಇರ್ತಕ್ಕಂಥದ್ದು ಹೇಳ್ತಿದ್ದೀರಲ್ಲ, ಅದು ಮಾತ್ರ ಗ್ರೇಟ್ ಮ್ಯಾಮ್, ಮಂಜುಳಾ ಮ್ಯಾಮ್. ಹಾಂ ಮೇಡಮ್, ಥ್ಯಾಂಕ್ ಯು. ಮಂಜುಳಾ ಮೇಡಮ್, ನಿಮಗೊಂದು ಪ್ರಶ್ನೆ. ಹಾಂ ಮೇಡಮ್. ಒಂದು ಪದ ಇದೆ, ಆ ಪದದಲ್ಲಿ ಮಧ್ಯದಲ್ಲಿ ಬಿಟ್ಟ ಪದಗಳನ್ನ ಅಕ್ಷರಗಳನ್ನ ತುಂಬಿಸ್ತಾ ಹೋಗ್ಬೇಕು, ಓಕೆನಾ? ಹಾಂ ಮೇಡಮ್. ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಡಿ ಡ್ಯಾಶ್ ಟ ಮತ್ತೆ ಡ್ಯಾಶ್ ಬರುತ್ತೆ, ಮತ್ತೆ ಒಂದು ಡ್ಯಾಶ್, ಕ್ಷ ಮತ್ತೆ ಡ್ಯಾಶ್, ತೇ ಬೇ ಮತ್ತೆ ಡ್ಯಾಶ್ ಬರುತ್ತೆ. ಹೌದಾ? ಹಾಂ. ಡಿ ಮತ್ತೆ ಇದು ಟಿವಿಯಲ್ಲಿ ಡಿಸ್ಪ್ಲೇ ಆಗ್ತಿದೆ. ಅಕ್ಷರ ಡಿ ನಾ? ಹೇಳಿ ಮ್ಯಾಮ್. ಫಸ್ಟ್ನೇ ಅಕ್ಷರ ಡಿ. ಫಸ್ಟ್ನೇ ಅಕ್ಷರ ಡಿ. ಇದು ಟಿವಿಯಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡ್ಬೋದು. ಡಿ ಬರ್ತಿಲ್ಲ ಮೇಡಮ್ ನಮಗೆ. ಹೌದಾ? ಪರವಾಗಿಲ್ಲ ಮೇಡಮ್. ಇನ್ನೊಂದ್ಸಲ ಹೇಳಿದ್ರೆ ಹೇಳ್ಬೋದು ಮೇಡಮ್. ಓಕೆ, ಹೇಳ್ತೀನಿ. ಡಿ ಬರ್ಕೊಂಬಿಡಿ, ಹೇಳ್ತೀನಿ. ಡಿ ಆದಮೇಲೆ ಡ್ಯಾಶ್ ಬರುತ್ತೆ, ಮತ್ತೆ ಟ 2 ಡ್ಯಾಶ್ ಬರುತ್ತೆ, 2 ಅಕ್ಷರಗಳ ತುಂಬಿಸ್ಬೇಕು, ಮತ್ತೆ ಕ್ಷ, ಓಕೆನಾ, ಮತ್ತೆ ಒಂದು ಡ್ಯಾಶ್, ತೇ ಬೇ ಮತ್ತೆ ಡ್ಯಾಶ್ ಲಾಸ್ಟ್ಗೆ. ಮತ್ತೆ ಡ್ಯಾಶ್. ಏನಿರ್ಬೋದು, ಏನಾದ್ರು ಐಡಿಯಾ ಇದೆನಾ ಮ್ಯಾಮ್? ಫ್ಲಾಶ್ ಆಗ್ತಿಲ್ಲ ಮೇಡಮ್. ಪರವಾಗಿಲ್ಲ, ಇನ್ ಕೇಸ್ ಉತ್ತರ ಗೊತ್ತಾದರೆ ನೀವು ಕರೆ ಮಾಡಿ, ಆಯಿತಾ? ಪರವಾಗಿಲ್ಲ ಮೇಡಮ್. ಕವನ ಅಥವಾ ಕವಿತೆ ತಂದೆ ಬಗ್ಗೆ ಬರೆದ್ರೆ ನಾಳೆ ನೀವು ಕಳಿಸ್ಕೊಡ್ತಕ್ಕಂಥದ್ದು ಮಾಡಿ. ಓಕೆ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ತಂದೆ ಬಗ್ಗೆ ಮಾತನಾಡಿ. ಅದೇ ರೀತಿ ನಾಳೆ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ಗೆ ನೀವು ನಿಮ್ಮ ತಂದೆ ಜೊತೆ ಇರ್ತಕ್ಕಂಥ ಫೋಟೋ, ಅದೇ ಒಂದು ಕವನವನ್ನು ಬರೋ ಸಹ ಕಳಿಸ್ಬೋದು. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಕರೆ ಮಾಡಿದಾಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ನ ಹೊಂದಿರ್ಕೋಬೇಡಿ, ಯಾಕಂದರೆ ಇದು ನೇರ ಪ್ರಸಾರ ಆಗಿರೋದ್ರಿಂದ ಪ್ರತಿಯೊಂದೂ ಅಪ್ಡೇಟ್ ಆಗ್ತಾ ಇರುತ್ತೆ, ಅದನ್ನೆಲ್ಲೂ ಎಡಿಟ್ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್. ನಮಸ್ತೆ ಸುಧಾ ಮೇಡಮ್, ಟಿಫನ್ ಆಯ್ತಾ? ಆಯ್ತು ಮೇಡಮ್. ಏನು ಟಿಫನ್ ಮಾಡಿದ್ರಿ? ಚಿತ್ರಾನ್ನ ಮಾಡಿದ್ರಿ. ನಾರ್ಮಲ್ ಚಿತ್ರಾನ್ನನಾ? ಮೇಡಮ್, ಮಾಮೂಲಿ ಚಿತ್ರಾನ್ನ. ಸುಧಾ ಮೇಡಮ್, ನಾಳೆ ತಂದೆ ದಿನಾಚರಣೆ ಇದೆ. ತಂದೆ ದಿನಾಚರಣೆ? ಹೌದು, ವಿಶ್ವ ತಂದೆಯರ ದಿನಾಚರಣೆ ಇದೆ ನಾಳೆ. ನೀವು ನಿಮ್ಮ ತಂದೆ ಬಗ್ಗೆ ಏನಾದ್ರು ಹೇಳತಕ್ಕಂಥದ್ದಿದೆನಾ? ನಾಳೆನ್ರಾ? ಹೌದು ಮೇಡಮ್, ನಾಳೆ ಇದೆ. ಇವಾಗ ಏನಾದ್ರು ನಿಮ್ಮ ತಂದೆ ಬಗ್ಗೆ ಇರ್ತಕ್ಕಂಥ ಒಂದು ಮೆಮೊರೀಸ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳೋದಿದೆನಾ? ಹೌದ್ರಾ? ಹೇಳ್ತೀವಿ ಮೇಡಮ್. ಹಾಂ ಮ್ಯಾಮ್, ಹೇಳಿ.
ತಂದೆ ತಾಯಿ ಅನ್ನೋ ವಸ್ತುಗಳು ಏನು ಕೊಟ್ರು ನಮ್ಗೆ ಸಿಗಲ್ಲ ಮೇಡಮ್. ನಾವು ಕಳ್ಕೊಂಡಿದ್ಮೇಲೆ ಏನೇ ಅಂದ್ರು ಕೂಡ ನಾವು ಅವ್ರ ಇದ್ದಾಗನೆ ಅವ್ರ ಆರೋಗ್ಯ ಕ್ಷೇಮ ಇಲ್ಲದ್ನ ನಾವು ನೋಡ್ಕೋಬೇಕು. ಅವ್ರು ಏನ್ ಕೇಳ್ತಾರ, ಅವ್ರು ಏನ್ ಹೇಳ್ತಾರ ಅದನ್ನೆಲ್ಲ ನಾವು ಕೆಲ್ಸ ಮಾಡ್ಬೇಕು. ಅವ್ರು ಏನ್ ಕೇಳಿದ್ರು ನಾವ್ ತಂದ್ ಕೊಡಂಗಿರ್ಬೇಕು. ಅವ್ರಿಗೆ ಒಟ್ಟು ತೃಪ್ತಿ ಪಡಿಸ್ಬೇಕು, ಸಂತೋಷ ಪಡಿಸ್ಬೇಕು ನಾವು. ಹೌದು. ಹಂಗಿದ್ಮೇಲೆ ನಾವು ಅವರು ನಮ್ಮನ್ನ ಎತ್ತಿದ್ದಕ್ಕೂ ಸಾರ್ಥ ಆಗುತ್ತೆ ಮೇಡಮ್. ನಾವು ಆ ಸ್ಥಾನದಲ್ಲಿ ಬಂದಾಗೆ ನಮಗೆ ಅದು ಏನು ಅನ್ನೋದು ಗೊತ್ತಾಗುತ್ತೆ ಮೇಡಮ್. ಅದು ನಾವಿವಾಗ ಏನು ಮಾಡಿಲ್ಲ ಅಂತ ಅಂದಾಗೆ ಅವ್ರು ಕಳ್ಕೊಂಡಾಗೆ ನಾವು ಪಶ್ಚಾತ್ತಾಪ ಪಡೋದ್ಕಿನ್ನ ಅವ್ರು ಇದ್ದಾಗೇನೆ ನಾವು ಅದನ್ನೆಲ್ಲದನ್ನು ನಾವು ಅವ್ರಿಗೆ ಸಲಕರಣೆ ಮಾಡ್ಬೇಕು ಮೇಡಮ್. ಹೌದು ಮೇಡಮ್, ಕಳ್ಕೊಂಡ್ಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಅವ್ರು ಇದ್ದಾಗೆ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಒದಗಿಸ್ಕೊಟ್ಬಿಡೋದು ತುಂಬ ಒಳ್ಳೆಯದು. ಒಬ್ಬ ಮಕ್ಕಳಾಗಿ ಮಾಡೋ ಕೆಲಸ ಅಲ್ವಾ? ಹೌದು ಮೇಡಮ್, ಅವ್ರ ಖುಷಿನೇ ನಮ್ ಖುಷಿ ಆಗಿರುತ್ತೆ ಅವಾಗೆ. ನಿಜ 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 ಮೇಡಮ್. ಮೇಡಮ್, ಇವತ್ತು ಯಾವ್ದಾದ್ರು ಹಾಡು ಹಾಡ್ತೀರಾ? ಹೇಳ್ತೀನಿ ಮೇಡಮ್. ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತೀನಿ ಫಸ್ಟ್. ನಿಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್ ಸುಧಾ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನಿಮ್ ಟಿಫನ್ ಮೇಡಮ್? ನಂದು ಟಿಫನ್ ಆಯಿತು ಮ್ಯಾಮ್. ಹೌದ್ರಾ? ನಮ್ದು ಆಯ್ತು ಮೇಡಮ್. ಹೇಳ್ತೀನಿ ಮೇಡಮ್ ಹಾಡು. ಸರಿ ಮ್ಯಾಮ್, ಹಾಡಿ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತಾಗದೆ ನನ್ನವನಾಗೆನೆ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ಎಟುಕದ ಹಣ್ಣನು ನಾ ತರಲಾರೆ, ಮೇಲಕ್ಕೆ ಎಗಿರಿ ಹನುಮ. ಎಟುಕದ ಹಣ್ಣನು ನಾ ತರಲಾರೆ, ಮೇಲಕ್ಕೆ ಎಗಿರಿ ಹನುಮ. ಸೂರ್ಯನ ಹಿಡಿವ ಸಾಹಸ ಕೇಳಿದರೆ ಕ್ಷಣನ ನಿರ್ನಾಮ ಇರುವಾಗ ಹನುಮ. ಸಾಗರ ದಾಟಲು ಸಾಧ್ಯವೇ ಅಯ್ಯೋ ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತಾಗದೆ ನನ್ನವನಾಗೆನು, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಜಗಳವ ಕಂಡರೆ ಓಡುವೆ ದೂರ, ಎದೆಯಲ್ಲಿ ಡಬಡವ ಹನುಮ. ಜಗಳವ ಕಂಡರೆ ಓಡುವೆ ದೂರ, ಎದೆಯಲ್ಲಿ ಡಬಡವ ಹನುಮ. ರಕ್ಕಸರಾನ ಕನಸಲು ಕಂಡರು, ಬದುಕಿಗೆ ಪೂರ್ಣ ವಿರಾಮ, ಬದುಕಿಗೆ ಪೂರ್ಣ ವಿರಾಮ. ಅಟ್ಟವ ಹತ್ತುವ ಶಕ್ತಿಯೂ ಇಲ್ಲ ಅಂತ ದೇಹವು ಹನುಮ. ಅಟ್ಟವ ಹತ್ತುವ ಶಕ್ತಿಯೂ ಇಲ್ಲ ಅಂತ ದೇಹವು ಹನುಮ. ಬೆಟ್ಟವ ನೆಚ್ಚಲು ನೆಂದರೆ ನನ್ನನು ನಂಬುವನೇ ಶ್ರೀರಾಮ, ನಂಬುವನೇ ಶ್ರೀರಾಮ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತಾಗದೆ ನನ್ನವನಾಗೆನು, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಕನಸಲಿ ಮನಸಲಿ ನಿನ್ನ ಉಸಿರಲಿ ತುಂಬಿದೆ ರಾಮನ ನಾಮ. ಕನಸಲಿ ಮನಸಲಿ ನಿನ್ನ ಉಸಿರಲಿ ತುಂಬಿದೆ ರಾಮನ ನಾಮ. ಚಂಚಲವಾದ ನನ್ನೀ ಮನದಲ್ಲಿ ನಿಲ್ಲುವರಾರೋ ಹನುಮ, ನಿಲ್ಲುವರಾರೋ ಹನುಮ. ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ, ಹುಟ್ಟಿದೆ ಏತಕ ಕಾಣೆ. ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ, ಹುಟ್ಟಿದೆ ಏತಕ ಕಾಣೆ. ನೀ ಕೃಪೆ ಮಾಡದೆ ಹೋದರೆ ಹನುಮ, ನಿನ್ನ ರಾಮನಾಣೆ, ನಿನ್ನ ರಾಮನಾಣೆ, ನಿನ್ನ ರಾಮನಾಣೆ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತಾಗದೆ ನನ್ನವನಾಗೆನೆ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಆಯ್ತು ಮೇಡಮ್. ಶನಿವಾರ ಇವತ್ತು ಆ ರಾಮನ ಬಂಟ ಹನುಮನ ಪ್ರಾರ್ಥಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮಗೊಂದು ಪ್ರಶ್ನೆ. ಹೇಳಿ ಮೇಡಮ್. ಆವಾಗಲೇ ಕೇಳಿರ್ತಕ್ಕಂಥದ್ದೇ, ಬಿಟ್ಟ ಒಂದು ಅಕ್ಷರಗಳನ್ನ ನೀವು ತುಂಬಬೇಕಾಗಿರ್ತಕ್ಕಂಥದ್ದು. ನೀವು ಟಿವಿ ನೋಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಡಿಶೇ ಬರ್ತಾ ಇಲ್ಲ ಬೆಳಗ್ಗಿಂದನ. ಓ ಹೌದಾ? ಮೇಡಮ್. ನಾ ಅಕ್ಷರಗಳನ್ನ ಹೇಳ್ತೇನೆ, ಬರ್ಕೋತೀರಾ? ಬರುತ್ತೆ. ಓಕೆ, ಹೇಳ. ಡಿ. ಹೇಳಿ ಮೇಡಮ್. ಡಿ. ಡಿ. ಡ್ಯಾಶ್. ಟ. ಟ. ಹಾ.
ಆಮೇಲೆ ಮತ್ತೆ ಡ್ಯಾಶ್, ಹ್ಮ್ ಮತ್ತೆ ಡ್ಯಾಶ್, ಹ್ಮ್ ಕ್ಷ ಶ ಕ್ಷ ಕ್ಷ ಮ್ಯಾಮ್, ಕ್ಷತ್ರಜ್ಞ ಶ ಕ್ಷ. ಶ ಶ ಶ ಶ ಮೇಡಮ್. ಹಾಂ, ಹಾಂ ಆಮೇಲೆ ಡ್ಯಾಶ್, ಹಾಂ ತೇ ಟಿ ತೇ ತೇ. ಪೆ ಹಾಂ, ಹ್ಮ್ ಮತ್ತೆ ಬೇ, ಬೆ ಬೇ ದೀರ್ಘ ಬರುತ್ತಲ್ಲ ಆ ಬೇ. ಬಿ ಹ್ಮ್ ಹ್ಮ್ ಓಕೆ, ಆಮೇಲೆ ಮತ್ತೆ ಲಾಸ್ಟಿಗೆ ಡ್ಯಾಶ್. ಡ್ಯಾಶ್. ಏನಿರ್ಬೋದು ಸುಧಾ ಮೇಡಮ್? ಏನ್ ಮೇಡಮ್? ಏನಿರ್ಬೋದು ಇದರ ಅಕ್ಷರಗಳನ್ನ ನೀವು ಜೋಡಿಸ್ಬೋದು ಅಂದರೆ ಏನಿರ್ಬೋದು? ಏನ್ ಮೇಡಮ್ ಇದು ಅರ್ಥ ಈ ಆಗ್ತಾ ಇಲ್ಲ. ಅಕ್ಷರಗಳನ್ನ ಬಿಟ್ಟ ಅಕ್ಷರಗಳನ್ನ ನೀವು ತುಂಬಬೇಕು. ಹ್ಮ್ 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 ಗೊತ್ತಾಗ್ಲಿಲ್ವಾ ಮೇಡಮ್? ಅರ್ಥ ಆಗ್ತಾ ಇಲ್ಲ ಮೇಡಮ್ ಇದು. ಪರವಾಗಿಲ್ಲ ನೋಡೋಣ ಮೇಡಮ್, ಯಾರಾದರೂ ಉತ್ತರ ಕೊಡ್ತಾರಾ ಅಂತ. ಇಲ್ಲಾಂದ್ರೆ ನಾನೇ ಉತ್ತರವನ್ನ ಕೊಡ್ತೇನೆ, ಓಕೆನಾ? ಹ್ಮ್ ಮೇಡಮ್ ಹೇಳಿ ಮತ್ತೆ ನಮಗೆ. ಥ್ಯಾಂಕ್ ಯು. ಹೇಳ್ತೀನಿ ಮ್ಯಾಮ್. ಯಾರು ಉತ್ತರ ಕೊಡಲಿಲ್ಲ ನಾನಂತೂ ಉತ್ತರ ಕೊಟ್ಟು ಶೋ ಎಂಡ್ ಅಪ್ ಮಾಡ್ತೀನಿ. ಮೇಡಮ್ ನಿನ್ನೆ ನಾನು ಫೋನ್ ಮಾಡಿದ್ದೆ ಮೇಡಮ್, ಯಾರು ಜೇಮ್ಸ್ ಎತ್ತಿದ್ರು, ನಾವ್ ಏನು ಹೇಳಿಲ್ಲ, ಒಟ್ಟು VON ಚಾನಲ್ ಅಂತ ಅಂದ್ವಿ. ಅಲ್ಲಮ್ಮ ಅಂತಂದ್ ಹಂಗೆ ಇಟ್ರು. ಯಾವಾಗ ಮ್ಯಾಮ್? ನಿನ್ನೆ ಮಾಡಿದ್ದೆ, ನಿನ್ನೆ ಎಲ್ಲ ಫೋನ್ ನಿನ್ನೆ ಸಾಯಂಕಾಲದ್ದೆಲ್ಲ ಮುಗಿದ್ಮೇಲೆ ಮಾಡಿದ್ದೆ. ಹಾ, ಯಾರು ಜೆಂಟ್ಸ್ ಎತ್ತಿದ್ರು, Okay. ಹಲೋ ಅಂತ ಅಂದ್ರು. ನಮಗೆ ಅವ್ರು ಮಾತಾಡೋದಕ್ಕೆ ನಾವು ಏನು ಹೇಳೇ ಇಲ್ಲ, VON ಚಾನಲ್ ಅಂದ್ವಿ, ಅಲ್ಲ ಅಂತಂದ್ ಹಂಗೆ ಕಟ್ ಮಾಡಿದ್ರು. ಮಿಸ್ಟೇಕಾಗಿ ಬೇರೆ ನಂಬರ್ಗೆ ಕರೆ ಮಾಡಿರ್ಬೇಕು ಅನ್ಸುತ್ತೆ ಮ್ಯಾಮ್. ನಿಮ್ ನಂಬರ್ ಇದೆ ಮೇಡಮ್, ಇದು ಬರ್ಕೊಂಡಿನಿ. ಓಕೆ 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 ಹೌದ್ರಾ? ಹಾ. ಆಮೇಲೆ ಮಾಡ್ರಿ ಓಕೆ, ಶೋರ್ ಮ್ಯಾಮ್. ಹಾ ಆಯ್ತು Thank you. ಮೇಡಮ್. ನಾನು ಎದಕ್ ಮಾಡಿದ್ದೆ ಅಂದ್ರೆ ಮೇಡಮ್, ಹಾಂ ಮ್ಯಾಮ್ ಹೇಳಿ. ನಾನು ಎದಕ್ ಮಾಡಿದ್ದೆ ಅಂದ್ರೆ, ನಾವು ವಿಶ್ವಕರ್ಮ ಇದಕ್ ಹೋಗಿದ್ವಿ, ಕ್ಲಾಸಿಗೆ ಹೋಗಿದ್ವಿ ಮೇಡಮ್ ನಾವು. ಓಕೆ ಅದು ಒಂದ್ ಕೋರ್ಸ್ ಮುಗ್ಸಿದೀವಿ. ಯಾಕೆ ಒಂದ್ 10 ದಿವಸ ಇತ್ರಿ ಅದು ಪ್ರೋಗ್ರಾಮ್. ಓಕೆ ಹೋಗಿದ್ವಿ ಟೈಲರಿಂಗ್ ಇಂದು, ಆಮೇಲೆ ಇದು ಹೂಗುಚ್ಚ ಮಾಡೋದು ಇತ್ತು, ಹೂಗುಚ್ಚ ಮಾಡೋದಕ್ ಹೋಗಿದ್ವಿ ನಾವು. ಹೋಗಿದ್ದೆ ಅಂದ್ರೆ ಒಂದ್ ವಾರ ಟ್ರೈನಿಂಗ್ ಆಯ್ತು ಮೇಡಮ್. ಅದು ಏನು ದುಡ್ಡು ಅಮೌಂಟ್ ಬರ್ಲೇ ಇಲ್ಲ ನಮಗೆ. ಓಕೆ ಓಕೆ ಫಸ್ಟಿಗೆ 4,000 ಹಾಕ್ತಿವಿ ಅಂತ ಅಂದ್ರು. ನಾವು ಊರಿಂದ ಊರಿಗೆ ಹೋಗಿದ್ವಿ ನಾವು, ಅದಕ್ಕಾಗಿನೇ ಹಾ, ಹಾ. ಕ್ಲಾಸ್ ಟ್ರೈನಿಂಗ್ ತಗೊಳಕ್ಕೆ. ಅದನ್ನು ಹಾಕ್ಲಿಲ್ಲ 4,000 ರೂಪಾಯಿನ. ಆಮೇಲೆ ಅದು ಆದ್ಮೇಲೆನೆ ಲಾಸ್ಟಿಗೆ 14,000 ಒಂದ್ ಸರಿ ಕೊಡ್ತೀವಿ ಅಂತ ಹೇಳಿದ್ರು, ಓಕೆ ದೊಡ್ಡ ಅಮೌಂಟ್. ಅದನ್ನು ಬರ್ಲಿಲ್ಲ. ಮೇಡಮ್ ಯಾವ ಊರಿಗೆ ಹೋಗಿದ್ರಿ? ಇಲ್ಲಿ ದಾವಣಗೆರೆಯಲ್ಲಿ ಮೇಡಮ್, ಇಲ್ಲಿ ಇದು ಇದೆ ಅಲ್ಲ, AVK ಕಾಲೇಜ್ ಪಕ್ಕಕ್ಕೆ ಕ್ರಾಸ್ ಬರುತ್ತೆ ನೋಡಿ ಅಲ್ಲಿ. ಓಕೆ ಮ್ಯಾಮ್, ನೋಡೋಣ ಅದನ್ನ ಎಡಗಡೆಗೆ ಕ್ರಾಸ್ ಬರುತ್ತೆ, ಅದ್ರ ಡೌನಿಗೆ ಹೋಗಿದ್ವಿ ಮೇಡಮ್. ಅಲ್ಲಿ ವಿಶ್ವಕರ್ಮ ಇದ್ರದ್ದು ಬೋರ್ಡ್ ಹಾಕಿದ್ದಾರೆ. ಓಕೆ ಓಕೆ ಮೇಡಮ್, ಇವಾಗ ಓಕೆ ನೀವು ಹೇಳಿದ್ರಿ ನಿಮಗೆ ದುಡ್ಡು ವಾಪಸ್ ಹಾಕಿಲ್ಲ ಅಂತ. ಇನ್ನೊಮ್ಮೆ ನೀವು ಏನಾದರೂ ಹೊಸ ಕಾರ್ಯಕ್ಕೆ ಯಾರಾದರೂ ದುಡ್ಡು ಕೇಳಿದ್ರಂದ್ರೆ ಯೋಚನೆ ಮಾಡಿ, ಸುಮ್ಮನೆ ದುಡ್ಡು ಕೊಟ್ಟು ದುಡ್ಡು ಕಳ್ಕೊಬೇಡಿ. ಅಲ್ಲ, ನಾವು ದುಡ್ಡು ಹಾಕಿಲ್ಲ ಮೇಡಮ್. ಅವರು ನಮಗ್ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಕೊಡ್ತೀವಿ ಅಂತ ಹೇಳಿದ್ರು. ಓಕೆ, ಅವ್ರು ಕೊಡ್ತೀವಿ ಅಂತ ಹೇಳಿದ್ರು. ಹಾಂ ನಾವ್ ಬಸ್ಸಿಗೆ ಹೋಗಿದ್ವಿ ಇಲ್ಲಿಂದ, ನಾವಿಬ್ರು ಹೋಗಿದ್ವಿ ಇಲ್ಲಿಂದ ನಮ್ಮೂರಿಂದ. Okay. ಅವ್ರು ಕೇಳ್ತಾ ಇದಾರೆ, ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ವಿ. ಬೇಡ, ಅವ್ರ ಮಕ್ಳು ಸ್ಕೂಲಿಗೆ ಹೋಗ್ತಾರೆ, ಅದಕ್ಕೆ ಸೋಮವಾರ ಹೋಗೋಣ ಅಂದ್ರು. ಅದಕ್ಕೆ ಸೋಮವಾರ ಒಂದ್ಸರಿ ಹೋಗಿ ಅವ್ರನ್ನೇ ವಿಚಾರ ಮಾಡ್ಕೊಂಡ್ ಬರೋಣ ಅಂತ ನಾವ್ ಇದ್ ಮಾಡಿದ್ವಿ ಮೇಡಮ್. ಓಕೆ ಮೇಡಮ್, ಸೋಮವಾರ ಬಂದು ಅವ್ರ ಜೊತೆ ಒಮ್ಮೆ ವಿಚಾರ ಮಾಡಿ ಏನಾಗುತ್ತೆ ಅಂತ ತಿಳಿಸಿ. ಹ್ಮ್ ಮೇಡಮ್, ಆಯ್ತು. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಇವತ್ತು ಒಬ್ಬರ ಹುಟ್ಟು ಹಬ್ಬ ಇದೆ. ಆ್ಯಕ್ಚುಲಿ ಆವಾಗಲೇ ಹೇಳಬೇಕಾಗಿತ್ತು, ಮೇಲಿನ ಮೇಲೆ ಕಾಲೇಜ್ ಬಂದರೆ ಇನ್ನೊಂದು ಕರೆ ಬರ್ತಿದೆ, ಉತ್ತರಿಸಿ ಅವ್ರ ಬಗ್ಗೆ ಮಾತನಾಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು? ಗುರು ಅಂತ ಮೇಡಮ್. ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಮೇಡಮ್. ದಾವಣಗೆರೆ. ಸರ್ ಏನು ಮಾಡ್ಕೊಂಡಿದ್ದೀರಾ? ನಾವು ಫರ್ಟಿಲೈಸರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸರ್ ದಯವಿಟ್ಟು ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ, ಟಿವಿಯಿಂದ ಈ ಕಡೆ ಬಂದ್ಬಿಟ್ಟು ಮಾತನಾಡಿ. ಹಾಂ ಮೇಡಮ್. ಸರ್ ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸುವಂಥದ್ದು ಇದೆನಾ? ಆ ಥರ ಏನಿಲ್ಲ ಮೇಡಮ್, ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಓಕೆ, ಹಂಗಾಗಿ ಸ್ವಲ್ಪ ಹ್ಯಾಪಿ ಜರ್ನಿ ಅಂತ ಹೇಳಿ. ಓಕೆ, ನಿಮ್ಮಮ್ಮ ತಾಯಿಯವರು, ಅವ್ರ ಹೆಸರು ಹೇಳಿ. ಶಾರದಮ್ಮ ಅಂತ. ಶಾರದಮ್ಮ ಅವರು ಊರಿಗೆ ಹೋಗ್ತಾ ಇದ್ದಾರಂತೆ. ಹುಷಾರಾಗಿ ಸೇಫಾಗಿ ಜರ್ನಿ ಮಾಡಿ ವಾಪಸ್ ರಿಟರ್ನ್ ಬನ್ನಿ ಅಂತ ನಾನು ಹಾರೈಸ್ತಿದ್ದೇನೆ. ಥ್ಯಾಂಕ್ ಯು ಮೇಡಮ್.
ಸರ್ ಇವತ್ತು ನಾಳೆ ಬಂದ್ಬಿಟ್ಟು ವಿಶ್ವ ಅಪ್ಪಂದ್ರ ದಿನಾಚರಣೆ. ನೀವು ಅಪ್ಪನ ಬಗ್ಗೆ ಏನಾದರೂ ಹೇಳ್ತಕ್ಕಂಥದ್ದಿದ್ದೇನಾ? ಅಂದ್ರೆ ಅವ್ರು ಬಹಳ ಶ್ರಮ ಪಡ್ತಾರೆ ನಮ್ಮ ಮನೆಗೋಸ್ಕರ. ಹೌದು, ಅದು ಬಿಟ್ರೆ ಮತ್ತೆ ಪರವಾಗಿಲ್ಲ. ಒಟ್ಟಾರೆ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಪದಗಳಂತೂ ಸಾಲದು, ಏನು ಹೇಳ್ಬೇಕು ಅನ್ನೋದು ಒಂದೊಂದು ಸರ್ತಿ ತೋಚೋದಿಲ್ಲ ಅಲ್ವಾ? ಹಾ ಮೇಡಮ್, ಕರೆಕ್ಟ್. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್. ಮೇಡಮ್ ಅದು ಪ್ರಶ್ನೆ ಕೇಳಿದ್ನಲ್ಲ ಅದಾ? ಓಕೆ, ಇನ್ನೊಂದು ಸರ್ ಟಿ ವಿ ನೋಡ್ತಾ ಇದ್ದಾರೆ, ಡಿಸ್ಪ್ಲೇಯಲ್ಲಿ ಬರ್ತದೆ ನೋಡಿ. ಹಾ ಮೇಡಮ್, ಇಲ್ಲೇ ಕೂತ್ಕೊಂಡಿದ್ದೆ. ಓಕೆ, ಡಿ ಡ್ಯಾಶ್ ಟ ಡ್ಯಾಶ್ ಮತ್ತೆ ಡ್ಯಾಶ್ ಬರುತ್ತೆ, ಕ್ಷ ಮತ್ತೆ ಡ್ಯಾಶ್, ತ ಮತ್ತೆ ಬೇ ಮತ್ತೆ ಲಾಸ್ಟಿಗೆ ಡ್ಯಾಶ್ ಬರುತ್ತೆ. ಮೇಡಮ್ ಇದಕ್ಕೊಂದ್ಸರಿ ಸರ್ ಕ್ವಶನ್ ಕೇಳಿದ್ರು, ನನಗೆ ಕೇಳಿದ್ರು, ನಾನು ಅವಾಗ ಹೇಳಿದ್ದೆ ಆನ್ಸರ್. ಇದೇ ಕ್ವಶನ್ ಕೇಳಿದ್ರಾ? ಅವರೇ ನನಗೆ ಕೇಳಿದ್ರು. ಓಕೆ, ಇವಾಗೂ ಆನ್ಸರ್ ಗೊತ್ತಾಗಿಲ್ಲ ನಿಮಗೆ? ಗೊತ್ತಾಯ್ತು, ಡಿಜಿಟಲ್ ಸಾಕ್ಷರತೆ ಬೇಕು ಅಂತ ನೀವು ಉತ್ತರ ಹೇಳಿದ್ರು. ಕೊಟ್ಟಿದ್ರಿ ಲಾಸ್ಟಾ? ಹಾ. ಓಕೆ ಫೈನ್. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಡಿಜಿಟಲ್ ಸಾಕ್ಷರತೆ ಬೇಕು ಅಂತಕ್ಕಂಥದ್ದು. ನೋಡೋಣ ಇನ್ನಷ್ಟು ಕಾಲರ್ಸ್ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ. ಆವಾಗಲೇ ಹೇಳ್ತಾ ಇದ್ದೆ, ಒಬ್ಬರ ನಟಿದು ಹುಟ್ಟು ಹಬ್ಬ ಇದೆ. ಯಾರು ಅಂತಂದರೆ ಶ್ರೀಲೀಲಾ ಅವರು. ಇವರು ಸಾಕಷ್ಟು ಬೇರೆ ಭಾಷೆಯಲ್ಲಿ ಆ್ಯಕ್ಟಿಂಗ್ ಮಾಡಿರ್ತಕ್ಕಂಥವ್ರು. ಇವರು ನಮ್ಮ ಕನ್ನಡದಲ್ಲಿ ಇಂಡಸ್ಟ್ರಿಯಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದು ಅಂದರೆ ಫಸ್ಟ್ ಮೂವಿ ಅವ್ರದ್ದು ಕಿಸ್ ಮೂವಿಯಿಂದ ಅವರು ಪರಿಚಯ ಆಗಿರ್ತಕ್ಕಂತಹ ನಟಿ ಅಂದರೆ ಶ್ರೀಲೀಲಾ. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಇನ್ನೊಂದು ಕರೆ ಬರ್ತಿದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದೇಶ್ ಅಂತ ಹೇಳಿ, ದಾವಣಗೆರೆಯಿಂದ. ಓಕೆ, ದಾವಣಗೆರೆಯಿಂದ ಕರೆ ಮಾಡ್ತಾರೆ. ಏನು ಮಾಡ್ಕೊಂಡಿದ್ದೀರಾ? ನಾವು ಬಸ್ ಏಜೆಂಟ್ ಕೆಲಸ ಮಾಡ್ಕೊಂಡಿದ್ದೇವೆ. ಬಸ್ ಏಜೆಂಟಾ? ಪೂಜಾರ್ ಅಪ್ಪಾಜಿ ಅಂತ ನಾವು. ಹೇಳಿ ಸರ್. ಪೂಜಾ ಅಂತ ಇದಾರಲ್ಲ, ಓಕೆ. ಅವ್ರ ಅಪ್ಪಾಜಿ ನಾನು, ಸಿದ್ದಣ್ಣ ಅಂತ. ಓಕೆ, ಟಿಫನ್ ಆಯ್ತಾ ಸರ್? ಟಿಫನ್ ಆಯ್ತು. ನಿಂದಮ್ಮ ಟಿಫನ್ ಆಯ್ತಾ? ನಂದು ಟಿಫನ್ ಆಯ್ತು ಸರ್. ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋಂಥದ್ದೇನಾ? ನಾಳೆ ಇದು ಇದೆಯಲ್ಲ, ಹೌದು. ಅದಕ್ಕೋಸ್ಕರ ಶುಭಾಶಯಗಳ ತಿಳಿಸೋಣ ಅಂತ ಇದ್ದೇವೆ. ಓಕೆ, ಶುಭಾಶಯಗಳ ತಿಳಿಸಿ. ಹಲೋ. ಹಾ ಸರ್, ತಿಳಿಸಿ. ಮಾತಾಡ್ತಾರೆ ನೋಡ್ರಿ, ಒಂದ್ ನಿಮಿಷ. ಹಾ, ಕೊಡಿ ಸರ್. ಹಲೋ, ಹಲೋ. ತಿಂಡಿ ಆಯ್ತೇನಮ್ಮ? ಆಯ್ತು, ನಿಮ್ದು? ನಮ್ದು ತಿಂತಾ ಇದೀವಿ ಟಿವಿ ನೋಡ್ಕೊಳ್ತ. ಏನ್ ಮಾಡಿದ್ದೀರಾ ಇವತ್ತು ಸ್ಪೆಷಲ್? ನಾವು ತಿಂಡಿ ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ಮಾಡಿದ್ದೀರಾ? ತಮ್ಮ ಹೆಸರು? ಉಪ್ಪಿಟ್ಟು, ನಮ್ಮ ಹೆಸರು ನೇತ್ರಾವತಿ ಅಂತ. ನೇತ್ರಾವತಿ ಅವರೇ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಏನ್ ಮಾಡ್ಕೊಂಡಿದ್ದೀರಾ? ಮನೆಯಲ್ಲೇ ಇರ್ತೀರಾ? ಹಾ, ಮನೇಲೆ ಹೌಸ್ ವೈಫು. ಓಕೆ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದೀಯಮ್ಮ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ನಮ್ಮ ಮೇಲೆ ಇರಲಿ. ಹಿಂಗೆ ಎತ್ತರಕ್ಕೆ ಬೆಳಿಬೇಕು ನೀನು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾಳೆ ವಿಶ್ವ ತಂದೆ ದಿನಾಚರಣೆ ಇದೆ. ಎಲ್ಲಾ ತಂದೆಗಳಿಗೂ ಶುಭಾಶಯಗಳು. ಸೊ ನೀವು ನಿಮ್ಮ ತಂದೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನೀವು ತಂದೆ ಜೊತೆ ಕಳೆದಿರ್ತಕ್ಕಂಥ ಕ್ಷಣಗಳ ಬಗ್ಗೆ ಹೇಳೋದಾದ್ರೆ? ನಮ್ ತಂದೆ ಬಗ್ಗೆ ನಾವು ತುಂಬಾ ಹೆಮ್ಮೆ ಪಡ್ತೀನಿ. ಓಕೆ. ನಾವು 7 ಜನ 8 ಜನ ಮಕ್ಕಳು. ಹಾ. ಒಬ್ರಿಗೂ ಒಂದು ಭೇದ ಭಾವ ಮಾಡಿಲ್ಲ. ಎಲ್ಲರನ್ನು ಸಮನಾಗಿ ನೋಡ್ಕೊಂಡು ಸಮನಾಗಿ ಸಾಕಿ ಬೆಳೆಸಿದ್ದಾರೆ. ಓಕೆ. ಅಂತ ವ್ಯಕ್ತಿ ಮತ್ತೆ ಹುಟ್ಟಕ್ ಸಾಧ್ಯ ಇಲ್ಲ, ಅಷ್ಟು ತಾಳ್ಮೆ ಇದೆ ಅವರಿಗೆ. ಸೊ ನೀವೇನೇ ಒಂದು ತುಂಟಾಟ ತರಲೆ ಮಾಡ್ರು ಪಾಪ ನಿಮ್ಮ ತಂದೆ ತಾಳ್ಮೆಯಿಂದ ನೋಡ್ಕೊಂಡಿದ್ದಾರೆ. ನೈಸ್. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ ನೇತ್ರಾವತಿ ಮ್ಯಾಮ್. ಸರಿ, ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಎಸ್, ಹೌದು, ನೇತ್ರಾವತಿ ಮ್ಯಾಮ್ ಹೇಳ್ದಂಗೆ ತಂದೆ ಎಷ್ಟೇ ಜನ ಮಕ್ಕಳು ಇದ್ರೂ ಕೂಡ ಯಾವುದೇ ರೀತಿ ಭೇದ ಭಾವ ಮಾಡ್ತಕ್ಕಂಥವ್ರಲ್ಲ. ಅದೇ ರೀತಿ ತಂದೆಗೆ ಅಣ್ಣ ತಮ್ಮ ಇದ್ರು ಅವ್ರ ಮಕ್ಳಿಗೂ ಸಹ ಅದೇ ರೀತಿ ಭೇದ ಭಾವ ಮಾಡೋದಿಲ್ಲ. ಅಂದರೆ ನಮ್ಮನ್ನು ಹೇಗೆ ಅವರ ನಮ್ಮನ್ನು ಹೇಗೆ ಮಕ್ಕಳು ಅಂತ ಸ್ವಂತ ಮಕ್ಕಳು ನಾವು ಅವ್ರಿಗೆ ಹೆಂಗೆ ಆಗಿರ್ತೀವೋ ಅದೇ ರೀತಿ ಅವರ ತಮ್ಮನ ಮಕ್ಕಳಾಗಿರ್ಬೋದು, ಅಣ್ಣನ ಮಕ್ಕಳಾಗಿರ್ಬೋದು, ಅವರು ಕೂಡ ಸ್ವಂತ ಮಕ್ಕಳು ಅನ್ನೋ ಒಂದು ಭಾವನೆಯಿಂದ ಯಾವುದೇ ರೀತಿ ಭೇದ ಭಾವ ಮಾಡಿಕೊಳ್ಳದೆ ನೋಡ್ತಕ್ಕಂತಹ ಜೀವಿ ಅಂದರೆ ತಂದೆ ಅಂತ ಹೆಮ್ಮೆಯಿಂದ ಹೇಳ್ಬೋದಾಗಿದೆ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ.
ಕರೆ ಕಟ್ಟಾಯಿತು. ಸೊ ಇವತ್ತು ಶ್ರೀಲೀಲಾ ಅವರ ಹುಟ್ಟುಹಬ್ಬ ಇದೆ. ನಮ್ಮ ಕಡೆಯಿಂದ ಹಾಗೂ ಕಾರ್ಯಕ್ರಮದ ಕಡೆಯಿಂದ ಶ್ರೀಲೀಲಾ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಇನ್ನೊಂದಿಷ್ಟು ವಿಚಾರದ ಬಗ್ಗೆ ಮಾತನಾಡಬೇಕು ಅನ್ನೋದು ಹೇಳೋದಾಯಿತು ಅಂದರೆ ಇವತ್ತು ನಾನು ಒಂದು ಗ್ರಂಥಾಲಯದ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ಏನು ಅಂತಂದರೆ ಇವಾಗ ಎಲ್ಲ ಗ್ರಾಮದಲ್ಲೂ ಗ್ರಂಥಾಲಯಗಳು ಇರ್ತಕ್ಕಂಥದ್ದು. ಮತ್ತು ಗೌರ್ಮೆಂಟ್ ಏನು ಹೊಸ ಒಂದು ಫೆಸಿಲಿಟಿ ಕೊಟ್ಟಿದೆ ಅಂತಂದು ಹೇಳೋದಾದರೆ ಡಿಜಿಟಲ್ ಗ್ರಂಥಾಲಯಗಳು ಆಗಿರ್ತಕ್ಕಂಥದ್ದು. ಸೊ ಯಾವ ಥರ ಅಂತಂದರೆ ಕಂಪ್ಯೂಟರ್ ಆಗಿರ್ಬೋದು, ಅದೇ ರೀತಿ ಲ್ಯಾಪ್ಟಾಪ್ಸ್ ನೀವು ಗ್ರಂಥಾಲಯಕ್ಕೆ ಹೋದರೆ ಅಂದರೆ ಲೈಬ್ರರಿಗೆ ನೀವು ಹೋದರೆ ಸಾಕಷ್ಟು ರೀತಿಯಾದ ಪುಸ್ತಕದ ಒಂದಿಗೆ ಇವಾಗ ನೀವು ಹೊಸದಾಗಿ ಸಿಸ್ಟಮ್ಸ್ ಅಂದರೆ ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ಬೋದಾಗಿದೆ. ಲ್ಯಾಪ್ಟಾಪ್ನ ನಿಮ್ಮ ಯೂಸ್ಗೆ ಎಷ್ಟು ತನಕ ಬೇಕು ಯೂಸ್ ಮಾಡಿ ನೀವು ಗ್ರಂಥಾಲಯದಿಂದ ಈಚೆ ಬರ್ಬೋದು. ಸೊ ಗ್ರಂಥಾಲಯಕ್ಕೆ ಹೋಗ್ಬಿಟ್ರೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೋದು. ಅದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು. ಸುಮ್ಮನೆ ಮನೇಲಿ ಖಾಲಿ ಕೂತಿರ್ತಾರೆ, ನಿಮ್ಮ ಮನೆ ಹತ್ತಿರದಲ್ಲೇ ಗ್ರಂಥಾಲಯ ಇತ್ತು ಅಂದರೆ ಹೋಗ್ಬಿಟ್ಟು, ಇವಾಗ ಬೇರೆ ಡಿಜಿಟಲೈಸ್ ಗ್ರಂಥಾಲಯ ಆಗಿರೋದ್ರಿಂದ ಹೋಗಿ ಆ ಗ್ರಂಥಾಲಯ ಹೇಗಿದೆ, ಅಲ್ಲಿ ಇರ್ತಕ್ಕಂಥ ಸೌಲಭ್ಯ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಏನೊಂದಿಷ್ಟು ವಿಚಾರ ತಿಳಿಸೋದಾಯಿತು ಅಂದರೆ ಇವತ್ತು ಬಂದುಬಿಟ್ಟು ವಿಶ್ವ ರಕ್ತದಾನಿಗಳ ದಿನ ಅಂತಂದು ಹೇಳ್ಬಿಟ್ಟು, ಸೊ ಇದು ಪ್ರತಿ ವರ್ಷ ಜೂನ್ 14ರಂದು ವಿಶ್ವದಾದ್ಯಂತ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡಲಾಗುತ್ತದೆ. ಮನುಷ್ಯರಲ್ಲಿ ಆರೋಗ್ಯದಿಂದ ಇರಬೇಕು ಅಂದರೆ ಶುದ್ಧ ರಕ್ತ ಇರಲೇಬೇಕು. ಯಾವುದೇ ಮನುಷ್ಯ ಒಬ್ಬ ಆರೋಗ್ಯ ಇರಬೇಕು ಅಂದರೆ ಹೌದು, ಆತನಿಗೆ ಶುದ್ಧ ರಕ್ತ ಇರಲೇಬೇಕು. ಸಾಕಷ್ಟು ಜನ ಏನಾಗ್ತದೆ ಅಂತಂದರೆ ಕ್ಯಾನ್ಸರ್, ಹೃದಯಾಪಘಾತ ಮತ್ತು ಇನ್ನೇನು ಹೆರಿಗೆ ಸಂಬಂಧದಲ್ಲಿ ಚಿಕಿತ್ಸೆ ಪಡೆಯುವಾಗ ರಕ್ತ ಇರದೇ ಇರೋ ಕಾರಣದಿಂದ ಮರಣವನ್ನು ಹೊಂದಿರತಕ್ಕಂಥದ್ದು. ಆ ಥರ ಎಲ್ಲ ಆಗಿದೆ. ಒಟ್ಟಾರೆ ನಮ್ಮ ದೇಶದಲ್ಲಿ ಹೇಳಬೇಕು ಅಂತಂದರೆ ಪ್ರತಿ ವರ್ಷ 5 ಕೋಟಿ ಯೂನಿಟಷ್ಟು ರಕ್ತ ಬೇಕಾಗಿರ್ತಕ್ಕಂಥದ್ದು. ಆದರೆ ಇಲ್ಲೇನಾಗ್ತಾಯಿದೆ 2.5 ಯೂನಿಟ್ ರಕ್ತ ಸಿಗ್ತಕ್ಕಂಥದ್ದು. ಇನ್ನೂ 2.5 ಯೂನಿಟ್ ರಕ್ತ ಸಿಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ತುಂಬ ಜನರಲ್ಲಿ ಏನಾಗ್ತಾ ಇದೆ, ಸೊ ರಕ್ತ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ. ಅಂದರೆ ಇವತ್ತು ಬಂದ್ಬಿಟ್ಟು ಭಾರತದಲ್ಲಿ ವಿಶ್ವ ರಕ್ತದಾನಿಗಳ ದಿನ ಆಗಿರೋದ್ರಿಂದ ಆದಷ್ಟು ರಕ್ತನ ಡೊನೇಟ್ ಮಾಡ್ತಕ್ಕಂಥದ್ದನ್ನ ಒಂದು ರೂಢಿಸ್ಕೊಳ್ಳಿ. ಯಾಕೆಂದರೆ ರಕ್ತ ಡೊನೇಟ್ ಮಾಡಿದಾಗ ನೀವು ಆರೋಗ್ಯವಾಗಿ ಇರ್ಬೋದು. ರಕ್ತ ಹೋಯ್ತು, ಡೊನೇಟ್ ಮಾಡಿದ್ರೆ ರಕ್ತ ಕಡಿಮೆ ಆಯಿತು ಅನ್ನೋದಕ್ಕಿಂತ ಆರೋಗ್ಯವಾಗಿ ಇರ್ಬೋದು. ಸೊ ಇವತ್ತು ವಿಶ್ವ ರಕ್ತದಾನಿಗಳ ದಿನ ಅಂಗವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಏನು ಮಾಡಿರ್ತಾರೆ, ರಕ್ತ ಡೊನೇಟ್ ಮಾಡೋರಿಗೋಸ್ಕರ ಒಂದು ಶಿಬಿರವನ್ನು ನಡೆಸಿರ್ತಾರೆ. ನೀವು ಹೋಗ್ಬಿಟ್ಟು ಅಲ್ಲಿ ರಕ್ತ ಡೊನೇಟ್ ಮಾಡ್ಬೋದಾಗಿದೆ. ಆಮೇಲೆ ಇನ್ನೊಂದು ಕಾಲೇಜ್ಗಳಲ್ಲಿ ಹೇಳೋದಾದರೆ ಯುವರ್ ರೆಡ್ ಕ್ರಾಸ್ ಅಂತ ಇರ್ತಕ್ಕಂಥದ್ದು, ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಅವ್ರ ಜೊತೆ ಮಾತನಾಡಿ ನೀವು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ರಕ್ತವನ್ನು ದಾನ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಯಾರಿಗೆಲ್ಲ ರಕ್ತದಾನ ಮಾಡಬೇಕು ಅಂತಕ್ಕಂಥದ್ದಿದೆ ಅಂದರೆ 18 ವರ್ಷದಿಂದ 60 ವರ್ಷದೊಳಗೆ ಇರ್ತಕ್ಕಂಥವ್ರು ಮಾತ್ರ ರಕ್ತದಾನ ಮಾಡ್ಬೋದು. ಅದಕ್ಕೆ ಸೂಕ್ತವಾಗಿ ಮತ್ತೆ ಇಷ್ಟೇ kg ಇರಬೇಕು ಅಂತ ಇರುತ್ತೆ. 18 ವರ್ಷ ಆದ ಕೂಡಲೇ ಬರೀ ಒಂದು ಕಡಿಮೆ ಒಂದು 30-40 kg ಇದ್ದರೆ ಅದಕ್ಕೆ ನೀವು ಅರ್ಹರಾಗಿರ್ತಕ್ಕಂಥದ್ದಲ್ಲ. ಪ್ರತಿಯೊಂದನ್ನು ಅವರು ಚೆಕಪ್ ಮಾಡಿ, ಅಂದರೆ ಬ್ಲಡ್ ಸ್ಯಾಂಪಲ್ ಚೆಕಪ್ ಮಾಡಿ, ನಿಮ್ಮ ರಕ್ತ ಶುದ್ಧವಾಗಿದೆಯೋ ಏನು ಅನ್ನೋದು ಚೆಕಪ್ ಮಾಡಿಬಿಟ್ಟು ಅವರು ನಿಮ್ಮ ರಕ್ತವನ್ನು ತಗೋತಾರೆ, ಇಷ್ಟು ಯೂನಿಟ್ ಅಂತ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ರಕ್ತದಾನ ಮಾಡೋದ್ರಲ್ಲಿ, ನಿಮಗೆ ಗೊತ್ತಿರ್ತಕ್ಕಂಥ ರಕ್ತದಾನ ಮಾಡೋದ್ರಿಂದ ಒಂದು ಜೀವಕ್ಕೆ ಒಂದು ಆಸರ ಆಗ್ತಕ್ಕಂಥದ್ದು ನೀವು. ಸೊ ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಟಿಫನ್ ಆಯ್ತಾ? ಆಯ್ತಮ್ಮ. ಏನ್ ಮಾಡ್ತಿದ್ದೀರಮ್ಮ? ಏನ್ ಟಿಫನ್ ಮಾಡಿದ್ರಿ? ನಾವು ಹೋಳಿಗೆ ಶಿಕರಣಿ ಮಾಡಿದ್ವಿ ಅಮ್ಮ. ಹೋಳಿಗೆ ಶಿಕರ್ಣಿ? ಹೌದಮ್ಮ. ಏನಿವತ್ತು ಸ್ಪೆಷಲ್? ಮಕ್ಳು ಬರ್ತಾರಮ್ಮ ಅದಕ್ಕ. ಓ, ಮಕ್ಕಳು ಬೇರೆ ಕಡೆ ಕೆಲಸ ಮಾಡ್ತಿದ್ದಾರಾ? ಅವ್ರ ಗಂಡ ಮನೆಗೆ ಅದಾರಲ್ಲ, ಬರ್ತಾರ, ಅದಕ್ಕೆ ಹೋಳಿಗೆ ಶಿಕರಣಿ ಮಾಡೀನಿ. ಓಕೆ ಓಕೆ, ಮಕ್ಕಳು ಬರ್ತಾರಂತೆ ಹೋಳಿಗೆ ಶಿಕರಣಿ ಮಾಡಿದ್ದೀರಾ? ಹೌನಮ್ಮ. ಓಕೆ ಅಮ್ಮ, ಇವತ್ತು ಮತ್ತೆ ಯಾರಿಗಾದ್ರೂ ಶುಭಾಶಯಗಳು ತಿಳಿಸ್ಬೇಕಾ? ಏನಿಲ್ಲಮ್ಮ, ಈಗ ರಕ್ತದ್ದು ಹೇಳಿದ್ರಲ್ಲ. ಅಮ್ಮ ಹೇಳಿ. ನಾನ್ ರಕ್ತ ಕೊಡ್ತಾನೆ, ನೋಡ್ಬೇಕಾದ್ರೆ ಯಾರ ಬಂದು ತಕೊಂಡ್ ಹೋಗ್ರಿ. ಸರಿಮಾ ಆಗ್ಲಿ, ನೋಡೋಣ ಅದು ಒಂದು ಕಾರ್ಯ ಆಗತ್ತೇನೋ. ನಾನಂತ ಯಾವಾಗ ಕೊಡಕ್ ರೆಡಿ ಅದಾನೆ. ಅದೇ ತರ ಧೈರ್ಯದಿಂದ ಗಟ್ಟಿಯಾಗಿರಿಮ್ಮ. ಗಟ್ಟಿ ಅದಾನಮ್ಮ. ನಿಮ್ ಮಾತಲ್ಲೇ ಗೊತ್ತಾಗ್ತಿದೆಮ್ಮ ನೀವು ಎಷ್ಟು ಗಟ್ಟಿಯಾಗಿದ್ದೀರಾ ಅಂತ. ಗಟ್ಟಿಯಾಗಿದ್ದಾನೆ. ರಕ್ತ ಮಾತ್ರ ತಕೊಂಡ್ ಹೋಗ್ರಿ ಯಾರಿಗದ. ಅಮ್ಮ, ನಾಳೆ ತಂದೆ ದಿನಾಚರಣೆ ಇದೆ, ನೀವು ತಂದೆ ಬಗ್ಗೆ ಏನಾದ್ರೂ ಹೇಳ್ತೀರಾ? ತಂದೆ ಪ್ರೀತಿ, ತಾಯಿ ಪ್ರೀತಿ ಎಲ್ಲ ಒಂದೇ ಅಲ್ಲಮ್ಮ. ಒಂದೇ, ನಿಜ, ಹೌದು. ಸಹಜವಾಗಿ ಹೆಣ್ಣು ಮಕ್ಕಳಿಗೆ ತಂದೆ ಅಂದ್ರೆ ಇಷ್ಟ, ಹೌದಲ್ವಾ? ಹೌದಮ್ಮ. ಅದಕ್ಕೆ ನಾನು ನಿಮಗೆ ಕೇಳಿದೆ ಏನಾದ್ರೂ ಹೇಳ್ತೀರಾ ಅಂತ.
ಕೇಳೋದೇನಮ್ಮ ಮತ್ತೆ ಇಷ್ಟನೇ ತಂದಿರೋ ಜಾಸ್ತಿ ಇಷ್ಟ. ಓಕೆ ಓಕೆ, ಧನ್ಯವಾದಗಳಮ್ಮ. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಆಯ್ತಮ್ಮ, ನಿಮ್ಗೆ ಒಳ್ಳೇದಾಗ್ಲಮ್ಮ. ಮದುವೆ ಆಗೈತೇನಮ್ಮ ನಿಂದು? ಅಮ್ಮ ಓದ್ತಾ ಇದ್ದೀನಿಮ್ಮ ಇನ್ನು ನಾನು. ಅಲ್ಲ, ನಾ ಕೇಳೋ ಪದ್ಧತಿ ಕೇಳಿದ್ದಮ್ಮ. ಪರವಾಗಿಲ್ಲಮ್ಮ, ಓದ್ತಾ ಇದ್ದೀನಿ ಇನ್ನು ನಾನು. ಅನಿಲ್ ಎಲ್ಲನಮ್ಮ? ಅನಿಲ್ ಸರ್ ಬ್ಯುಸಿ ಇದ್ದಾರೆ ಅಮ್ಮ, ಅವ್ರು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದ್ದಾರೆ, ಬರ್ತಾರೆ. ಇನ್ನು ತಡಾಕತ್ತಂಗಾರ? ಆಮ್ಮ, ತಡ ಆಗುತ್ತೆ. ಆಯ್ತಮ್ಮ, ಮತ್ ನಾನ್ ರಕ್ತ ಕೊಡಕ್ ರೆಡಿ ಅದ, ನೀನ್ ನೋಡಿ ಯಾವಾಗ ಬಂದ್ ತಕೊಂಡ್ ಹೋಗಾರ ಹೇಳಮ್ಮ. ಹೇಳ್ತೀನಿಮ್ಮ, ಸರಿ. ಆಯ್ತಮ್ಮ, ಆಯ್ತು. ನಮಸ್ಕಾರಮ್ಮ. ನಮಸ್ತೆ ಅಮ್ಮ, ಧನ್ಯವಾದಗಳು. ಬರ್ರಮ್ಮ, ಹೋಳಿಗೆ ಚಿಕಣಿ ಉಣ್ಣಾಕ. ಆಮ್ಮ, ಬರ್ತೀವಿ ಬರ್ತೀವಿ. ಆಯ್ತು. ಎಸ್, ಬ್ಲಡ್ ಕೊಡೋಕೆ ಒಂದು ಫುಲ್ ಸ್ಪೋರ್ಟಿವ್ನೆಸ್ ಇರಬೇಕು ಆ್ಯಕ್ಚುಲಿ ಮನಸ್ಸಿನಲ್ಲಿ. ಇವಾಗ ಕರೆ ಮಾಡಿರ್ತಕ್ಕಂಥ ಮ್ಯಾಮ್ ಅವ್ರು ಆ್ಯಕ್ಚುಲಿ ಫುಲ್ ಸ್ಪೋರ್ಟಿವ್ನೆಸ್ ಆಗಿದ್ದರೆ. ಇನ್ನೊಂದು ಕರೆ ಬರ್ತಿದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಸರ್, ಟಿಫನ್ ಆಯ್ತಾ? ಆಯ್ತು ಮೇಡಮ್. ಏನು ಟಿಫನ್ ಮಾಡಿದ್ರಿ? ನಿಂಬೆಹಣ್ಣು ಬಿಟ್ಟು ಮೇಡಮ್. ನಿಂಬೆಹಣ್ಣಿಂದ ಉಪ್ಪಿಟ್ಟ? ಹಾ, ಟೊಮೆಟೊ ಹಾಕೋದಾಗ್ದಲ್ಲಿ ನಿಂಬೆಹಣ್ಣು ಹಾಕಿ ಮಾಡಿದ್ದಾರೆ. ಅಕ್ಕಿ ರವೆ ಮೇಡಮ್, ಅಕ್ಕಿ ರವೆ. ಹೇಳಿ ಸರ್. ಅಕ್ಕಿ ರವೆ ಮೇಡಮ್. ಅಕ್ಕಿ ರವೆಯಿಂದ ಉಪ್ಪಿಟ್ಟು ಮಾಡಿರೋದಾ? ಹೌದು ಮೇಡಮ್. ಓಕೆ ಓಕೆ ಸರ್, ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿದಾನಾ? ಇಲ್ಲ ಮೇಡಮ್. ಸರ್ ವಿನಯ್ ಸರ್, ನಾನು ರ್ಯಾಂಡಮ್ ಆಗಿ ಎಲ್ಲರ ಜೊತೆ ಟಾಪಿಕ್ ಮಾತಾಡ್ತಾ ಇದ್ದೇನೆ, ತಂದೆ ಬಗ್ಗೆ. ಹಾ ಮೇಡಮ್, ಚೆನ್ನಾಗಿ ನೋಡ್ಕೊಂಡ್ರಿ ಮೇಡಮ್. ಸೊ ಇವತ್ತೇನಾದರೂ ತಂದೆ ಬಗ್ಗೆ ವಿಚಾರಗಳನ್ನ ಹಂಚ್ಕೋತೀರಾ? ಮೇಡಮ್ 10 ವರ್ಷ ಆಯ್ತು ಮೇಡಮ್ ತೀರ್ಕೊಂಡು. ಓಕೆ, ಅಂದಾಗೆ ಸ್ಟಾಪ್ ಮಾಡಿದೀವಿ, ಈಗ ಪೂಜೆ ಮಾಡ್ತಿರ್ತೀವಿ ಅಷ್ಟೇ ಮೇಡಮ್. ಓಕೆ ಸರ್, ನಿಮಗೊಂದು ಪ್ರಶ್ನೆ. ಕೇಳಿ ಮೇಡಮ್. ಅಕ್ಷರಗಳಿದೆ, ನೀವು ಅಕ್ಷರಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಅರ್ಥಪೂರ್ಣ ಪದ ಮಾಡಬೇಕು. ಓಕೆ ಮೇಡಮ್. ಓಕೆ, ಹೇಳ್ತಾ ಹೋಗ್ತೇನೆ. ಟಿ ವಿ ಡಿಸ್ಪ್ಲೇಲಿದೆ, ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಮ, ನಿ, ದೆ, ನ, ಲ, ಲಿ, ನ, ಸೆ. ಮನಸ್ಸೆಲ್ಲ ನಿನ್ನದೇ ಮೇಡಮ್. ಮನಸ್ಸೆಲ್ಲ ನಿನ್ನದೇ. ಮನಸ್ಸೆಲ್ಲೇ ನಿನ್ನದೇ. ಹ್ಮ್. ಸರಿಯಾದ ಉತ್ತರ ಸರ್. ಮೇಡಮ್, ಕಷ್ಟ ಇತ್ತು ನೋಡಿ, ಹೇಳಿದೀನಿ. ಗ್ರೇಟ್ ಸರ್, ಗ್ರೇಟ್. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಮೇಡಮ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ ಬರ್ತ್ಡೇ ಯಾವಾಗ ಮೇಡಮ್? ನೆಕ್ಸ್ಟ್ ಮಂತ್ 18. ಓಕೆ ಮೇಡಮ್, ನೆನ್ಪಿಟ್ಕೊಳ್ತೀವಿ, ಪಾರ್ಟಿ ಬೇಕು. ಶಾರ್ ಸರ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಮೇಡಮ್, ಜಯ ಆಂಜನೇಯ. ಜಯ ಆಂಜನೇಯ. ಸೊ ಇವತ್ತು ಇನ್ನೊಂದಿಷ್ಟು ವಿಚಾರಗಳಿದೆ. ಗ್ರಂಥಾಲಯದ ಉಪಯುಕ್ತವನ್ನು ಆದಷ್ಟು ಎಲ್ಲರೂ ಪಡ್ಕೊಳ್ಳಿ, ಯಾಕಂದರೆ ಡಿಜಿಟಲೈಸ್ ಆಗಿರೋದ್ರಿಂದ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಕರೆ ಕಟ್ಟಾಯಿತು. ಎಸ್, ಇದರ ಒಂದು ಉಪಯುಕ್ತವನ್ನು ಪಡೀರಿ. ಇವತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಕೆರೆ ಆಗಿರ್ತಕ್ಕಂತಹ ದೇವಬೆಳಕೆರೆ ಕೆರೆ ಬಗ್ಗೆ ಮಾತಾಡಬೇಕು. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ಕರೆ ಕಟ್ಟಾಯಿತು. ಓಕೆ, ದೇವಬೆಳಕೆರೆ ಡ್ಯಾಮ್ ಬಗ್ಗೆ ಮಾತಾಡಬೇಕು. ಇದು ಬಂದ್ಬಿಟ್ಟು ವಿಶ್ವದಲ್ಲೇ ಅತಿ 2ನೇ ದೊಡ್ಡ ಕೆರೆ ಆಗಿರ್ತಕ್ಕಂಥದ್ದು. ಸೊ ಇವಾಗ ಮಳೆ ಎಲ್ಲ ಬಂದು ದೇವಬೆಳಕೆರೆ ಡ್ಯಾಮ್ ನೋಡೋಕ್ಕೆ ತುಂಬ ಆಕರ್ಷಣೀಯವಾಗಿ ಕಾಣ್ತಾ ಇದೆ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ, ನಮಸ್ತೆ. ಹಾಯ್, ಯಾರು ಮಾತಾಡ್ತಿರೋದು? ಮ್ಯಾಮ್, ದಯವಿಟ್ಟು ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ? ಇಲ್ಲ, ಟಿ ವಿನ ಈ ಕಡೆ ಬಂದು ಮಾತಾಡಿ. ಪದೇ ಪದೇ ಹೇಳ್ತೀನಿ, ದಯವಿಟ್ಟು ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಮಾತನಾಡಿ ಅಂತ. ಮತ್ತು ಹಾಗೆ ಮಾತಾಡ್ತೀರಾ, ಏನಾಗ್ಬಿಡುತ್ತೆ, ಆವಾಗಲೇ ಹೇಳಿದಾಗೆ ನೇರ ಪ್ರಸಾರ. ಸುಮ್ಮನೆ ನನ್ನ ವಾಯ್ಸ್ ನನಗೆ ರಿಪೀಟೆಡಾಗಿ ಕೇಳುತ್ತೆ. ನಿಮ್ಮ ವಾಯ್ಸ್ ಏನಾಗುತ್ತೆ ಅಲ್ಲಿ ಪರ್ಫೆಕ್ಟಾಗಿ ಕೇಳೋದೇ ಇಲ್ಲ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಟಿಫನ್ ಆಯ್ತಾ? ಆಯ್ತಮ್ಮ, ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ಮಾಡಿದ್ರಾ? ಹೌದಮ್ಮ. ಆರಾಮಿದ್ದೀರಮ್ಮ? ಆರಾಮದವ್ವ, ನೀವು? ನಾವು ಆರಾಮಿದ್ದೀವಿ. ಇವತ್ತು ಶುಭಾಶಯಗಳು ತಿಳಿಸ್ತೀರಾ ಯಾರಿಗಾದ್ರು? ನಿಮಗೆ ಎಲ್ಲರಿಗೂ, ನಿಮ್ಮ ವಾಹಿನಿಯರಿಗೂ ಒಟ್ರಿಗೂ ಶುಭಾಶಯಗಳವ. ಧನ್ಯವಾದಗಳಮ್ಮ. ನಿಮಗೂ ಕೂಡ ಶುಭಾಶಯಗಳು ತಿಳಿಸ್ತಾ ಇದ್ದೇನೆ, ಬೆಳಗಿನ ಶುಭಾಶಯಗಳು. ಒಳ್ಳೇದಾಗ್ಲವ. ಧನ್ಯವಾದಗಳಮ್ಮ. ತಂದೆಯರ ಫಾದರ್ ದಿನ ಅಂದೇವ. ನಮ್ಗೆ ಯಾರಲ್ಲ, ನಮ್ಗೆ 70 ವರ್ಷ ಆಗೈತಿ. ಇಲ್ಲಿ ತನಕ ಇರ್ತಾರ. ಹೌದು, 70 ವರ್ಷ ಆಗಿದೆನಮ್ಮ. ಅವರು ನಮ್ಮ 70 ವರ್ಷ ಅಲ್ಲ ನಮ್ಗೆ. ಈಗ ಶಾಂತ ಮಾತಾಡ್ತಲ್ಲ, ನಮ್ಮ ಅಣ್ಣ ಹೆಂಡತಿ. ಹೌದಾ?
ರಕ್ತ ಕೊಡ್ತಾನೆ ಅಂತ ಅಂತಲ್ಲ. ಅದು ಗೊತ್ತಾಯ್ತು. 80 ವರ್ಷ ಅಲ್ಲ ಹೆಮ್ಗ ರಕ್ತ ಕೊಡ್ತದಂತ ನೋಡಿ, ಯಾರು ತಗಂತಾರೆ ರಕ್ತನ? ಅವ್ರು ಯಾರು ತಗೊಳಲ್ಲ, 60 ವರ್ಷದ ಒಳಗಡೆ ಇದ್ರೆ ಮಾತ್ರ ತಗೋತಾರೆ. ಪರವಾಗಿಲ್ಲಮ್ಮ, ಅವ್ರದ್ದೊಂದು ಧೈರ್ಯ ಇದೆ ಅಲ್ಲ, ಅದನ್ನ ನಾವು ಮೆಚ್ಚಬೇಕು. ಅದಕ್ಕೆ ನೀನು ರಕ್ತ ಕೊಡ್ಬೇಡವ, ನಮ್ಗೊಂದು 2 ಎಕರೆ ಹೊಲ ಕೊಡು ಅಂತ ನಾವ್ ಗುಡ್ಡಾಡ್ತಾವ ಯಾವ ಕೂತಾಗ. ಮಾತಾಡಿಮ್ಮ ಅವ್ರ ಜೊತೆ ಮಾತಾಡಿ. ಧನ್ಯವಾದಗಳು. ಒಳ್ಳೇದಾಗ್ಲಿ. ಎಸ್ ನೋಡಿ, 70 ವರ್ಷ 80 ವರ್ಷ ಇರುವಂಥ ವ್ಯಕ್ತಿಗಳು ಎಷ್ಟು ಸ್ಪೋರ್ಟಿವ್ ಆಗಿ ಮಾತಾಡ್ತಾರೆ, ಅದು ನಮಗೆ ಖುಷಿ ಕೊಡುತ್ತೆ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಸಹನಾ. ಸಹನಾನಾ? ಹೌದು. ಎಲ್ಲಿಂದ ಕರೆ ಮಾಡಿದ್ದೀರಾ ಸಹನಾ ಅವರೇ? ದಾವಣಗೆರೆಯಿಂದ ಮ್ಯಾಮ್. ಏನು ಮಾಡ್ಕೊಂಡಿದ್ದೀರಾ? ನಾವಿನ್ನು ಓದ್ತಾ ಇದೀವಿ. ಮೀನ್ಸ್ ಏನು ಸ್ಟಡೀಸ್ ಮಾಡ್ತಿದ್ದೀರಾ? ನಾವು ಲಾ ಮಾಡ್ಕೊಂಡಿದೀವಿ ಮ್ಯಾಮ್. ಏನು ಮಾಡ್ಕೊಂಡಿದ್ದೀರಿ? ಲಾ ಓದ್ಕೊಂಡಿದ್ದೀರಾ? ಹೌದು. ಓಕೆ, ನಿಮಗೆ ಅದರಲ್ಲೇ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ, ಮುಂದೆ ನೆಕ್ಸ್ಟ್ ಲಾಯರ್ ಆಗಬೇಕು ಅಂತ ಏನಾದರೂ? ಅದಕ್ಕೆ ಮ್ಯಾಮ್ ಲಾ ಮಾಡ್ಕೊಂಡಿರೋದು. ಅದೇ ಫುಲ್ ಇಂಟ್ರೆಸ್ಟ್ ಇದೆ ಅಲ್ವಾ ನಿಮಗೆ? ಹೌದೌದು. ಸೊ ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸ್ತೀರಾ? ಇಲ್ಲ ಮ್ಯಾಮ್, ಯಾರಿಗೂ ಶುಭಾಶಯ ತಿಳಿಸೋದಿಲ್ಲ. ಸಹನಾ ಅವರು, ನಾಳೆ ಫಾದರ್ಸ್ ಡೇ ಇದೆ. ಸೊ ನೀವು ನಿಮ್ಮ ತಂದೆ ಬಗ್ಗೆ ಏನಾದರೂ ಒಂದಿಷ್ಟು ಮಾತನಾಡಬೇಕು ಅಂದರೆ ಏನು ಹೇಳ್ತೀರಿ? ತಂದೆ ಅಂದ್ರೆ ಒಂದು ಸ್ಫೂರ್ತಿ ಮ್ಯಾಮ್. ಅವರು ಇಷ್ಟು ಕಷ್ಟಪಟ್ಟು ಓದಿಸಿದ್ರು. ಹೌದು. ಅದೇ ಎಲ್ರು ತಂದೆಗೆ ಯಾವಾಗ್ಲೂ ಎಲ್ಲರೂ ಚಿರಋಣಿ ಆಗಿರ್ಬೇಕಂತ ಹೇಳ್ತೀನಿ. ಹೌದು, ನೀವು ಹೇಳೋ ಪದ ತುಂಬ ಕರೆಕ್ಟ್. ಆ್ಯಕ್ಚುಲಿ ತಂದೆಗೆ ಎಲ್ಲರೂ ಚಿರಋಣಿಯಾಗಿರಬೇಕು. ಎಸ್, ಇವತ್ತು ಒಂದು ನಿಮಗೆ ಪ್ರಶ್ನೆ. ಹೇಳಿ. ಮಹಾಭಾರತ ಯುದ್ಧವು ಎಲ್ಲಿ ನಡೆಯಿತು ಅಂತ? ಮಹಾಭಾರತ? ಹೌದು, ಎಲ್ಲಿ ನಡೆಯಿತು ಅಂತ ಆಪ್ಷನ್ಸ್ ಕೊಡ್ತೀನಿ. ಓಕೆ. ಕುರುಕ್ಷೇತ್ರ, ಅಯೋಧ್ಯ, ವಾರಣಾಸಿ, ಶ್ರೀಲಂಕಾ. ಮಹಾಭಾರತ ಯುದ್ಧ ಕುರುಕ್ಷೇತ್ರದಲ್ಲಿ ನಡೀತು ಮ್ಯಾಮ್. ನೈಸ್, ಬ್ರೇವ್ ಆನ್ಸರ್ ಸಹನಾ ಅವರೇ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಓಕೆ. ಎಸ್, ನಾನು ಆವಾಗಲೇ ಮಾತಾಡ್ತಿದ್ದೆ, ಅದನ್ನು ಪಿಕಪ್ ಡ್ಯಾಮ್ ಅಂತ ಕೂಡ ಕರೀತಾರೆ. ಅಂದರೆ ದೇವಬೆಳಕೆರೆ ಕೆರೆ ಏನಿದೆ ಅದನ್ನು ಪಿಕಪ್ ಡ್ಯಾಮ್ ಅಂತ ಕೂಡ ಕರೀತಾರೆ. ಮಳೆ ಬಂದು ಇವಾಗ ಡ್ಯಾಮ್ ನೋಡೋಕ್ಕೆ ತುಂಬ ಆಕರ್ಷಣವಾಗಿ ಕಾಯ್ತಾರೆ. ದಾವಣಗೆರೆ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ, ದೇವಬೆಳಕೆರೆಗೆ ಹೋಗಿ ಎಲ್ಲರೂ ಡ್ಯಾಮ್ನ ಒಮ್ಮೆ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ನಿಮ್ಮ ಒಂದು ವೆಕೇಷನ್ಸ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ. ಹಲೋ ನಮಸ್ತೆ, ತಮ್ಮ ಹೆಸರು? ನಾಗರತ್ನ ಅವ್ರು, ಎಲ್ಲಿಂದ ಕರೆ ಮಾಡಿದ್ದೀರಾ? ದಾವಣಗೆರೆಯಿಂದ. ಏನು ಮಾಡ್ಕೊಂಡಿದ್ದೀರಾ ಮ್ಯಾಮ್? SLC ಮಾಡ್ಕೊಂಡಿದ್ದೀರಾ? ಸೊ ಇವಾಗ ಮನೆಯಲ್ಲೇ ಇದ್ದೀರಾ ಅಥವಾ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾ? ಮನೇಲಿದ್ದೀರಾ? ಟಿಫನ್ ಆಯ್ತಾ ನಾಗರತ್ನ ಅವರ? ಟಿಫನ್ ಆಯ್ತಾ? ಆಯ್ತು. ಏನ್ ಮಾಡಿದ್ರಿ ಇವತ್ತು? ಚಿತ್ರಾನ್ನ. ಓಕೆ, ನಾಗರತ್ನ ಅವರೇ, ನಾಳೆ ಫಾದರ್ಸ್ ಡೇ. ನೀವು ನಿಮ್ಮ ತಂದೆ ಬಗ್ಗೆ ಏನಾದರೂ ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೋತೀರಾ? ಏನಾದರೂ ವಿಶೇಷ ವಿಚಾರಗಳಿದ್ರೆ? ನಮ್ಮಪ್ಪ ಅಂದ್ರೆ ಇಷ್ಟ. ನೈಸ್. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಬಾಯ್. ಎಸ್, ಯಾರು ಹೇಳಿದ್ರು ಅಪ್ಪನ ಬಗ್ಗೆ ಮಾತುಗಳು ಸಾಲದು, ಪದಗಳು ಸಾಲದು. ನಾನು ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಕರೆ ಮಾಡ್ತೀರಿ ನೀವೇ, ಕೆಲವೊಂದು ಜೊತೆ ಕರೆ ಕಟ್ ಮಾಡ್ತೀರಿ, ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ಸಾಕಷ್ಟು ಜನ ಕರೆಗೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಆವಾಗಲೇ ಹೇಳಿದಾಗೆ ಯಾರೆಲ್ಲ ದಾವಣಗೆರೆ ಸರೌಂಡಿಂಗ್ಸಲ್ಲಿದ್ದೀರಾ, ನೀವು ಒಮ್ಮೆ ದೇವಬೆಳಕೆರೆ ಡ್ಯಾಮ್ನ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಬ್ಯೂಟಿಫುಲ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ತಮ್ಮ ಹೆಸರು? ಒಂದು ನಿಮಿಷ,
ಟೆಕ್ನಿಕಲ್ ಇಶ್ಯೂಯಿಂದ ಕಾಲ್ ಕಟ್ ಆಯಿತು. ನೋಡೋಣ ಮತ್ತೆ ಕರೆ ಮಾಡ್ತಾರಾ ಅಂತ. ಓಕೆ, ಈ ಡ್ಯಾಮ್ನ ನೋಡಿ ತುಂಬ ವಿಜೃಂಭಣೆಯಿಂದ ನೀವು ಟೈಮ್ನ ಕಳೆದು ಬನ್ನಿ ಅಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇನ್ನೊಂದು ಕರೆ ಬರ್ತಿದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತ ಹೇಳಿದ್ರೆ. ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಇಲ್ಲೇ ದಾವಣಗೆರೆಯಿಂದ ಕಲೆ ಮಾಡ್ತಾ ಇದ್ದೀನಿ. ದಾವಣಗೆರೆಯಿಂದ. ಮೆಡಿಕಲ್ ರೆಪ್ ಅಲ್ವಾ ಸರ್? ಹಲೋ 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 ಹೇಳಿ ಮೇಡಮ್. ಮೆಡಿಕಲ್ ರೆಪ್ ಅಲ್ವಾ ಸರ್ ಅಂತ ಕೇಳಿದೆ. ಹೌದು ಮೇಡಮ್. ಟಿಫನ್ ಆಯ್ತಾ ಸರ್? ಟಿಫನ್ ಆಯ್ತು ಮೇಡಮ್. ಸರ್, ಹೇಳಿ ಮೇಡಮ್. ಇವತ್ತು ನಿಮ್ಮ ತಂದೆ ಬಗ್ಗೆ ಏನಾದರೂ ವಿಚಾರಗಳನ್ನ ಹಂಚ್ಕೋತೀರಾ ನಮ್ಮ ವೀಕ್ಷಕರೊಂದಿಗೆ? ತಂದೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದ ಹೇಳಿದ್ರೆ ನಾವು ತಾಯಿ ಬಗ್ಗೆ ಹೇಳ್ಬೇಕಾಗತ್ತೆ. ಸೊ ಮೊದ್ಲು ನಮ್ ತಾಯಿಯವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಮೊದ್ಲು ನಾವು ಸ್ಕೂಲ್ಗೆ ಹೋಗಕ್ ಮುಂಚೆ ನಾವು ನಮಸ್ಕಾರ ಮಾಡಿ ಹೋಗ್ತಾ ಇದ್ವಿ ಸ್ಕೂಲ್ಗೆ. ಸೊ ಅವಾಗ ನಮ್ ತಾಯಿಯವ್ರು ಹೇಳೋರು, ನೀನ್ ಬರೇ ನಂದಷ್ಟೇ ನಮಸ್ಕಾರ ಮಾಡ್ಬೇಡಪ್ಪ, ನಿಮ್ಮ ಅಪ್ಪಾಜಿ ಹತ್ರನೂ ಹೋಗಿ ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ರು. ಸೊ ನಾವೇನ್ ಮಾಡ್ತಾ ಇದ್ವಿ, ಸ್ನಾನ ಗಿನ ಎಲ್ಲ ಮಾಡ್ಕೊಂಡ್ಬಿಟ್ಟಲ್ಲೇ ಮೊದ್ಲು ತಾಯಿಗ್ ನಮಸ್ಕಾರ ಮಾಡ್ತಿದ್ವಿ. ಆಮೇಲೆ ನಮ್ ತಾಯರ್ ಹೇಳಾರೆ, ಮೊದ್ಲು ನನ್ಗ್ ನಮಸ್ಕಾರ ಮಾಡ್ಬೇಡ, ಹೋಗಿ ನಿಮ್ ತಂದೆಯರಿಗೆ ನಮಸ್ಕಾರ ಮಾಡಿ ಅಂದ್ರ. ಆಮೇಲೆ ನಮ್ ತಂದೆಯರಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಅವರು ನಿಮ್ ತಾಯಿಗ್ ನಮಸ್ಕಾರ ಮಾಡಿದೀಯಾ ಅಂತ ಕೇಳಾರ. ಅದಕ್ಕೆ ನಾವು ಪಾಪ ನಾವು ನಮ್ಮ ಅಮ್ಮಗೂ ನಮಸ್ಕಾರ ಮಾಡಿದೀವಿ ಅಂತ ಹೇಳ್ತಾ ಇದ್ರು. ಸರಿ ಆಯ್ತು ಬಿಡು ಹೋಗು ಅಂತಂದೇಳಿ ಹೇಳಾರ. ಅದೊಂದು ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ಎಲ್ಗಾರು ಹೋಗುವಂಥದ್ದು ತುಂಬಾ ಒಂದು ಒಳ್ಳೆ ಕೆಲಸ ಆಗುತ್ತೆ. ಅದಕ್ಕೆ ಅವರು ಆಮೇಲೆ ಏನ್ ಮಾಡಿದ್ರು, ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅಜ್ಜ ಬಂದ್ರು ನಮ್ಮ ಮನೆಗೆ. ಸೊ ಅಜ್ಜ ಬಂದಾಗ ಏನ್ ಮಾಡಿದ್ರು, ನಾವು ನಮಸ್ಕಾರ ಮಾಡ್ತಾ ಇದ್ವಿ ನಮ್ಮ ಅಮ್ಮಗ. ಸೊ ನಮ್ಮಮ್ಮ ಏನ್ ಮಾಡಿದ್ರು, ಮೊದ್ಲು ನನಗ್ ನಮಸ್ಕಾರ ಮಾಡ್ಬೇಡಪ್ಪ, ನಿಮ್ಮ ಅಜ್ಜಗ್ ಹೋಗಿ ನಮಸ್ಕಾರ ಮಾಡ್ಬಾ ಅಂತ ಹೇಳಾರ. ಸೊ ನಾವು ನಮ್ಮ ಅಮ್ಮಗ ನಮಸ್ಕಾರ ಮಾಡೋದ್ ಬಿಟ್ವಿ, ನಮ್ಮ ಅಜ್ಜಿಗೆ ಹೋಗಿ ನಮಸ್ಕಾರ ಮಾಡಿದ್ವಿ. ಸೊ ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡೋದಕ್ಕೆ ನಮ್ಮ ಅಜ್ಜ ಏನ್ ಮಾಡಿದ್ರು, ನನ್ ನಮಸ್ಕಾರ ಮಾಡಿದ, ಹೋಗಿ ನಿಮ್ಮ ಅಪ್ಪಗ ಹೋಗಿ ನಮಸ್ಕಾರ ಮಾಡೋ ಅನ್ನಾರ. ಸೊ ನಾವ್ ಏನ್ ಮಾಡಿದ್ವಿ, ನಮ್ಮ ಅಪ್ಪ ನಮಸ್ಕಾರ ಮಾಡ್ತಿದ್ವಿ. ಆಮೇಲೆ ನಮ್ಮ ಅಪ್ಪ ಏನ್ ಮಾಡಾರ, ನನ್ ನಮಸ್ಕಾರ ಮಾಡಿದೆ, ನಿಮ್ಮ ಅಮ್ಮಗ್ ಬಿಟ್ಟು ಹೋಗ್ತಾ ಇದೆಯಲ್ಲ, ಅವಾಗ ನಿಮ್ಮ ಅಮ್ಮಗೂ ನಮಸ್ಕಾರ ಮಾಡಿ ಹೋಗು ಅನ್ನಾರ. ಆಮೇಲೆ ನಾವು ಮತ್ತೆ ಓಡೋಗಿ ನಮ್ಮ ಅಮ್ಮಗೂ ನಮಸ್ಕಾರ ಮಾಡಿ ಹೋಗ್ತಾ ಇದ್ವಿ. ಒಟ್ಟು ಮನೇಲಿ ಇರ್ತಕ್ಕಂತ ಹಿರಿಯರ್ದೆಲ್ಲಾರ್ದು ಆಶೀರ್ವಾದ ತಗೊಂಡು ಹೊರಗಡೆ ಹೋಗ್ತಕ್ಕಂಥದ್ದು. ಸೊ ಆಮೇಲೆ ಏನಾಯ್ತು, ಅವರು ನಮಗೆ ಗೊತ್ತಾಗ್ಲಿಲ್ಲ ಇದು ಯಾಕೆ ಏನು ಅಂತ ಹೇಳಿ. ಆಮೇಲೆ ಬೆಳಿತಾ ಬಂದಾದ್ಮೇಲೆ ಒಂದಿನ ನಮ್ಮ ಅಮ್ಮವ್ರ ಹತ್ರ ನಾನು ಹೇಳ್ದೆ ಹಿಂಗೆ. ಅದಕ್ಕೆ ಅವಾಗ ಅವರು ಹೇಳ್ತಾ ಇದ್ರೆ, ನೀನು ಮೊದ್ಲು ನನಗ್ ನಮಸ್ಕಾರ ಮಾಡ್ತಾ ಇದ್ದಲ್ಲಪ್ಪ, ನಿನಗೆ ಏನಾರ ಗೊತ್ತಾಯ್ತಾ ಅಂತ ಕೇಳಿದ್ರ. ಅದಕ್ಕೆ ಏನಿಲ್ಲಮ್ಮ ಗೊತ್ತಿಲ್ಲ ಅಂತ ಇದ್ದೆ. ನಾವು ಸುಮ್ನೆ ಸಣ್ಣರಿದ್ವಲ್ಲಮ್ಮ, ಎಲ್ಲಾರು ಹೇಳ್ತಾ ಇದ್ರು ತಂದೆ ತಾಯಿ ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ತಂದೆ ತಾಯಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ಮತ್ತೇನ್ ಗೊತ್ತಾಗ್ತಾ ಇರ್ಲಿಲ್ಲ ನಮಗೆ ಅಂತ ಹೇಳಿ. ಅದಕ್ಕೆ ಅವರು ನಿನಗ್ ಗೊತ್ತಲ್ಲ, ಫಸ್ಟಿಗೆ ಹೇಳ್ತಾರಲ್ಲ, ನೀವು ಮಾತೃದೇವ ಭವ ಪಿತೃದೇವ ಭವ ಅಂತಂದೇಳಿ, ಆಮೇಲೆ ಗುರುದೇವ ಭವ ಅಂತಂದೇಳಿ ಹೇಳ್ತಾರಲ್ಲ ಅಂತಂದೇಳಿ ಹೇಳಿದ್ರ. ಅದಕ್ಕೆ ನಮ್ ಸ್ಕೂಲಲ್ಲಿ ಅದನ್ನೇ ಹೇಳ್ತಾ ಇದ್ರು, ಯಾವಾಗ್ಲೂ ಮಾತೃದೇವ ಭವ ಪಿತೃದೇವ ಭವ ಆಮೇಲೆ ಗುರುದೇವ ಭವ ಅಂತ ಹೇಳ್ತಾ ಇದ್ರಮ್ಮ. ಏನಮ್ಮ ಇದು ಅಂತಂದೇಳಿ ನಾನ್ ಕೇಳಿದೆ ನಮ್ಮ ಅಮ್ಮರಿಗೆ. ಅದಕ್ಕೆ ನಮ್ಮ ಅಮ್ಮರು ಏನ್ ಹೇಳಿದ್ರು, ಇದು ನನ್ನ ಹತ್ರ ಕೇಳ್ಬೇಡ, ನಿಮ್ಮ ಅಪ್ಪಾಜಿ ಹತ್ರ ಹೋಗಿ ಕೇಳೋ ಅಂದ್ರ. ಅದಕ್ಕೆ ನಾನೇನ್ ಮಾಡ್ದೆ, ಈಗ ನಮ್ಮ ಅಮ್ಮನ ಹತ್ರ ಕೇಳಿದ್ರೆ, ಈಗ ನಮ್ಮ ಅಮ್ಮನೇ ಹೇಳಿದ್ರಲ್ಲ ನಮ್ಮ ಅಪ್ಪನ ಹತ್ರ, ಅದಕ್ಕೆ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳೋಣ ಅಂತಂದೊಳಗ್ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳಕ್ ಹೋದೆ. ಅದಕ್ಕೆ ನಮ್ಮ ಅಪ್ಪವ್ರು ಏನ್ ಮಾಡಿದ್ರೆ, ಇದ್ರ ಬಗ್ಗೆ ನನ್ ಕೇಳ್ಬೇಡ, ನಿಮ್ ತಾತ ಇದಾರಲ್ಲ, ನಿಮ್ ತಾತನ ಹತ್ರ ಹೋಗಿ ಕೇಳೋ ಅಂದ್ರ. ಸರಿ ಆಯ್ತು ಅಂತ ಹೇಳಿ ಪಾಪ ನಮ್ ತಾತ ಅವರು ಎಲ್ಲ ಸ್ವಲ್ಪ ತಿಳ್ಕೊಂಡಿದ್ರು. ಅದಕ್ಕೆ ಅವ್ರ ಹತ್ರ ಹೋಗಿ ಕುತ್ಕೊಂಡು ಕೇಳಿದೆ, ಏನ್ ತಾತ ಇದು ಮಾತೃದೇವ ಭವ ಪಿತೃದೇವ ಭವ ಆಮೇಲೆ ಗುರುದೇವ ಭವ ಅಂದ್ರೆ ಏನು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರೆ, ಮಗ ಕುತ್ಕ ಒಂದ್ 5 ನಿಮಿಷ ಟೈಮ್ ಐತಾ ಅಂದ್ರ. ತಾತ ಟೈಮ್ ಆಯ್ತು, ಏನ್ ತೊಂದ್ರೆ ಇಲ್ಲ ಅಂತಂದೆ. ಆಮೇಲೆ ಕುಂದ್ರಿಸ್ಕೊಂಡು, ಈಗ ತಾತನ ಹತ್ರ ಯಾರು ಕುತ್ಕೊಳಲ್ಲ ನೋಡ್ರಿ, ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಹೋಗ್ಬಿಡ್ತಾರ. ಅದಕ್ಕೆ ನಾನ್ ಸ್ವಲ್ಪ ಸಮಾಧಾನ ಕುತ್ಕೊಂಡ್ ಕೇಳ್ದೆ. ಅವಾಗ ಹೇಳಿದ್ರೆ ತಾತ, ನೋಡು ಮಾತೃದೇವ ಭವ ಅಂದ್ರೆ ತಾಯಿ ಮೊದಲು ಮಾತ್ರ ನಮಗೆ ಜನ್ಮ ಕೊಡ್ತಾಳೆ. ಆಮೇಲೆ ಈ ಪಿತೃದೇವ ಭವ ಅಂತಂದ್ ಹೇಳಿದ್ರೆ ಏನು, ಸೊ
ಸೊ ತಾಯಿಯ ನಂತರದ ಸ್ಥಾನ ತಂದೆದು. ಆದ್ರೆ ತಾಯಿನೇ ದೊಡ್ಡವರಲ್ಲ. ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಎಲ್ಲಾ ಟೈಮ್ಗೂ ನಾವು ತಾಯಿನೇ ದೊಡ್ಡವರು ಅಂತ ಹೇಳಿ ಅನ್ಕೊಂಡಿರ್ತೀವಿ. ತಾಯಿ ಮೊದಲು ದೊಡ್ಡವರು ನಿಜ, ಆದ್ರೆ ತಾಯಿಯ ನಂತರದ ಸ್ಥಾನ ಏನಿದೆ ಅದು ತಂದೆದು. ಸೊ ತಂದೆ ತಾಯಿಗಿಂತ ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ನಮ್ಮ ಏನೇನ್ ಕೊಡ್ಬೇಕು, ಏನೇನ್ ಕೊಡಬಾರ್ದು, ಆಮೇಲೆ ಸಮಾಜದಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅದನ್ನೆಲ್ಲ ನಮಗೆ ತಿಳಿಸಿ ಕೊಡೋ ಅಂತ ಕರ್ತವ್ಯ, ಕೆಲಸ, ಜವಾಬ್ದಾರಿ ಅದು ತಂದೆದಾಗಿರತ್ ಮಗ. ಸೊ ಹಾಗಾಗಿ ಮೊದಲು ಮಾತೃದೇವ ಅಂತ ಹೇಳಿ ಹೇಳ್ತಾರೆ, ನಂತರ ಪಿತೃದೇವ ಭವ ಅಂತ ಹೇಳ್ತಾರೆ ಮಗ ಅಂತಂದೇಳಿ ನಮ್ ತಾತರು ಹೇಳಿದ್ರು. ಸೊ ಹೌದಲ್ಲ ಅಂತೇಳಿ ನಮಗೆ ಆಮೇಲೆ ಸ್ವಲ್ಪ ತಿಳುವಳಿಕೆ ಬಂತು. ಸೊ ಆಮೇಲೆ ನಮ್ ತಾತರ್ ಮುಂದುವರೆದು ಹೇಳಿದ್ರು, ಈಗ ತಂದೆ ಹತ್ರ ತಾಯಿ ಜಗಳ ಆಡಿದ್ಲು ಅಂತ ಇಟ್ಗ, ತಾಯಿ ತಂದೆ ಹತ್ರ ಜಗಳ ಆಡಿದ್ರು ಅಂತ ಇಟ್ಗ. ಸೊ ಅವಾಗ ಏನಾಯ್ತು, ಅಲ್ಲಿ ಮಾತೃದೇವನು ಇಲ್ಲ, ಪಿತೃದೇವನು ಇಲ್ಲ. ಸೊ ಈಗ ಯಾರು ಬರ್ಬೇಕಲ್ಲಿ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ. ಸೊ ಅದಕ್ಕೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಮಾಜದಲ್ಲಿ ಗುರುಗಳು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಕುಂದ್ರಿಸಿದ್ರು. ಸೊ ಈ ಸಮಾಜದಲ್ಲಿ ಏನೇನ್ ತೊಂದರೆಗಳಾಗ್ತಾವೋ ಅವುಗಳನ್ನೆಲ್ಲ ಪರಿಹರಿಸಕ್ಕೋಸ್ಕರ, ಆಮೇಲೆ ಒಂದು ಕುಟುಂಬದಲ್ಲಿ ಸಾಮರಸ್ಯವನ್ನ ಬೆಳೆಸೋದಕ್ಕೋಸ್ಕರವಾಗಿ ಗುರುಗಳ ಅವಶ್ಯಕತೆ ಅನ್ನೋದು ಬಹಳ ಮುಖ್ಯವಾಗಿದೆ ಅಂತಂದೇಳ್ಬಿಟ್ಟು 3ನೇ ಸ್ಥಾನದಲ್ಲಿ ಗುರುದೇವ ಭವ ಅಂತಂದೇಳಿ ಹೇಳ್ತಾರೆ. ಸೊ ಹಾಗಾಗಿ ಮೊದಲು ತಾಯಿ ಆದ್ರೆ 2ನೇ ಸ್ಥಾನದಲ್ಲಿ ಗುರುಗಳು, ಪಿತೃ ಬಹಳ ಎತ್ತರ ಸ್ಥಾನದಲ್ಲಿದ್ದು ಅವ್ರ ಕಡೆಯಿಂದ ಏನು ಸಮಾಜ ಉದ್ಧಾರ ಆಗ್ಲಿಲ್ಲ ಅಂದ್ರೆ ತಾಯಿಯಿಂದ ತಂದೆಯಿಂದ 3ನೇ ಸ್ಥಾನದಲ್ಲಿ ಗುರುಗಳಿರ್ತಾರೆ. ಸೊ ಆ ಗುರುಗಳಿಂದ ಮಗ ಸ್ವಲ್ಪನಾದ್ರನು ಕಲ್ತ್ಕೊಂಡು ಬುದ್ಧಿವಂತ ಆಗಿ ಸಮಾಜದಲ್ಲಿ ಉದ್ಧಾರ ಆಗ್ಲಿ ಅಂತಂದೇಳಿ ಈ ರೀತಿ ಮಾಡಿದಾರ ಮಗ ಅಂತಂದೇಳಿ ನಮ್ ತಾತ ಹೇಳಿದ್ರ. ಸೊ ಇದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ನಮ್ ತಾತಗ್ ಮತ್ತೊಂದ್ಸಲ ದೀರ್ಘದಂಡ ನಮಸ್ಕಾರ ಮಾಡಿದೆ. ಬರೇ ನಮಸ್ಕಾರ ಮಾಡ್ಲಿಲ್ಲ, ಅವಾಗ ದೀರ್ಘದಂಡ ನಮಸ್ಕಾರ ಮಾಡಿದೆ. ಸೊ ಅವಾಗ ನಮ್ ತಾತವರು ನೀನ್ ಉದ್ಧಾರ ಆಗಿ ಹೋಗು ಅಂತಂದೇ ಹೇಳಿದ್ರು. ಸೊ ಹಿಂಗೆ ಇದು ಕೆಲವೊಂದ್ ಟೈಮ್ ನಾವ್ ತಿಳ್ಕೊಂಡಾಗ ಸ್ವಲ್ಪ ಖುಷಿ ಅನ್ಸುತ್ತೆ. ಈಗ ನಾವು ಮೊದ್ಲೇ ಏನ್ ಮಾಡ್ಕೊಂಡ್ಬಿಡ್ತೀವಿ, ಮೊದ್ಲೇ ಮಾತೃದೇವ ಭವ ಅಂತ ಅನ್ಕೊಂಡು ತಾಯಿಗೆ ಅಷ್ಟೇನೆ ಸ್ಥಾನ ಕೊಡ್ಕೊಂತ ತಂದೆನೆಲ್ಲೋ ಮರ್ತ್ ಬಿಡ್ತೀವಿ. ಸೊ ತಂದೆನೂ ಮರಿಬಾರ್ದಲ್ಲ. ಸೊ ತಂದೆ ಸ್ಥಾನ ತಾಯಿಗಿಂತಲೂ ದೊಡ್ಡದಿದೆ ಅಂತ ಯಾರು ತಿಳ್ಕೊಂತಾರೋ ಅವಾಗ ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿರತ್ತೆ. ಅವ್ರ ಮನೇಲಿರೋ ತಾಯಿನೂ ಕೂಡ ಗೌರವನ ಬೆಳೆಸ್ತಾ ಇರ್ತಾರೆ. ಹಾಗಾಗಿ ನಮ್ ತಾಯಿ ಎಂದೂ ಕೂಡ ನಾನ್ ದೊಡ್ಡಾಳ ಅಂತಂದೇಳಿ ಎಲ್ಲೂ ಹೇಳಲೇ ಇಲ್ಲ. ನಿಮ್ ತಂದೆನೇ ದೊಡ್ಡರಪ್ಪ, ಅವ್ರದಿಂದಲೇನೆ ಈ ಜೀವನ ನಡೀತಾ ಇರೋದು, ಈ ಜೀವನದ ಎಲ್ಲಾ ಜವಾಬ್ದಾರಿ ಅವ್ರದೇ, ಅವರಲ್ಲಿ ನಾನು ಒಬ್ಬಂದು ಭಾಗ ಅಂತಂದೇಳಿ ಅವ್ರು ಹೇಳ್ತಾ ಇದ್ರು. ನಮ್ ತಂದೆಯವರು ಕೂಡ ನಮ್ ತಾಯಿ ಬಗ್ಗೆ ಎಲ್ಲೋ ಕೆಟ್ಟದಾಗ ಹೇಳ್ತಾ ಇರ್ಲಿಲ್ಲ. ನಿಮ್ ತಾಯಿಯಿಂದಲೇ ಈ ಜೀವನ ನಡೀತಾ ಇರೋದಪ್ಪ. ಸೊ ಹಾಗಾಗಿ ಮೊದ್ಲು ನಿಮ್ ತಾಯಿ ಆಶೀರ್ವಾದ ಪಡ್ಕ, ಆಮೇಲೆ ನನ್ನ ಹತ್ರ ಬಾ ಅಂತಂದೇಳಿ ಹೇಳ್ತಾ ಇದ್ರು. ಸೊ ನಮ್ಮ ತಾತ ಅವರು ಗುರುಗಳ ಸ್ಥಾನದಲ್ಲಿ ಇದ್ದಿದ್ರಿಂದ ಅವರು ಇವನ್ನೆಲ್ಲ ಸಮಜಾಯಿಸಿ ಹೇಳ್ತಾ ಇದ್ರು ನಮ್ಗೆ. ಸೊ ಹಾಗಾಗಿ ಸಮಾಜದಲ್ಲಿ ಆಗು ಹೋಗುವಂತ ತೊಂದರೆಗಳೆಲ್ಲವೂ ನಮಗೆ ಸ್ವಲ್ಪ ಬಹಳ ಬೇಗನೆ ಗೊತ್ತಾಗ್ತಾ ಹೋಯ್ತು. ಸೊ ಇದನ್ನ ನಾಳೆ ನಾಳೆ ಪಿತೃದೇವ ಭವ ಅಂತ ಹೇಳಿ ನೀವ್ ಹೇಳಿದ್ರಲ್ಲ, ಫಾದರ್ಸ್ ಡೇ ದಿನ. ಸೊ ಇದನ್ನ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಸೊ ನಾಡಿನ ಸಮಸ್ತ ಜನಗಳಿಗೂ ಕೂಡ, ದಾವಣಗೆರೆ ನಗರದ ಸಮಸ್ತ ಜನತೆಗೂ ಕೂಡ ನಿಮ್ಮ ವಾಹಿನಿ ಪರವಾಗಿ ಹ್ಯಾಪಿ ಫಾದರ್ಸ್ ಡೇ ಹೇಳಲಿಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಕೆಲವರಿಗೆ ವಿಚಾರಗಳು ಗೊತ್ತೇ ಇರಲಿಲ್ಲ, ಮಾತೃದೇವ ಭಾವ, ಪಿತೃದೇವ ಭಾವ, ಗುರುದೇವ ಭಾವ ಅಂದ್ರೆ ಏನಂತ ತುಂಬ ಚೆನ್ನಾಗಿ ನೀವು ತಿಳ್ಕೊಂಡಿರೋದನ್ನ ನಮಗೆ ತಿಳಿಸಿದ್ರಿ. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಹಾಗೆ ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ಲಿ ಅಂತಂದೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದು ಮೇಡಮ್, ಒಳ್ಳೇದು. ಎಸ್, ಫಾದರ್ಸ್ ಡೇ ಬಗ್ಗೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಆಲ್ರೆಡಿ ಟೈಮ್ ರೀಚ್ ಆಗಿ ಎಕ್ಸ್ಟ್ರಾ ಟೈಮ್ ಆಗಿದೆ. ಸೊ ಇವತ್ತು ಯಾರೆಲ್ಲ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ತಂದೆ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹಂಚ್ಕೊಂಡ್ರೆ ನಿಮಗೆಲ್ಲರಿಗೂ ಶುಭವಾಗಲಿ. ಅದೇ ರೀತಿ ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಯಾರೆಲ್ಲ ಟಿ ವಿ ನೋಡ್ತಾ ಇದ್ದೀರಾ ವೀಕ್ಷಕರು, ನೀವು ನಿಮ್ಮ ತಂದೆ ಒಟ್ಟಿಗೆ ಇರ್ತಕ್ಕಂಥ ಒಂದು ಫೋಟೋ, ಎಲ್ಲಿಂದ ಫೋಟೋ ಕಳಿಸ್ತಾ ಇದ್ದೀರಾ, ತಮ್ಮ ಹೆಸರು, ತಮ್ಮ ತಂದೆ ಹೆಸರನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿದ್ರೆ ನಾಳೆ ನಾವು ಅದನ್ನು ಪ್ರಸಾರ ಮಾಡ್ತೇವೆ. ಅದೇ ರೀತಿ 1 ನಿಮಿಷದ ವಿಡಿಯೋ ತಂದೆಯೊಟ್ಟಿಗೆ ಆಗಿರ್ಬೋದು ಅಥವಾ ತಂದೆ ಬಗ್ಗೆ 1 ನಿಮಿಷದ ವಿಡಿಯೋ ಮಾಡಿ ಕೂಡ ನಮ್ಮ ವಾಟ್ಸಪ್ ನಮಗೆ ಕಳಿಸಿದ್ರೆ ನಾವು ನಾಳಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೇವೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು
ತಂದೆ ದಿನಾಚರಣೆನ ಆಚರಿಸ್ಬೋದಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೇರ ಪ್ರಸಾರ ಕಾರ್ಯಕ್ರಮ ನೋಡಿ ಪ್ರೋತ್ಸಾಹ ನೀಡತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಮಸ್ತೆ ದಾವಣಗೆರೆ.